ಅಲ್ಲಿದ್ಯಾ ಮಾವು? ಅಲ್ಲೆಲ್ಲೋ ಹುಡುಕ್ತಾ ಇದ್ದೀನಿ ನಿನ್ಗೆ. ಮಾವು, ಗಂಡು ನೀರಾಗಿ ಬಾಳಬೇಕಂದ್ರೆ ಗುಂಡು ಹಾಕೆಂದು ಸರ್ವಜ್ಞ. ಈತ ತಂದೆ ಇನ್ನೆಲ್ಲ ತರ್ಲಿಲ್ಲಲ್ಲ ಹೇಳು. ನಿನ್ನ ನಾನ್ ಜೊತೆಲಿರುವಾಗ ಬಾಟ್ಲು ಬಿಟ್ಬಿಟ್ಟು ಬರೀ ಟೀ ಕೇಳ್ತೀಯ? ತಗೋ ಮಾವು, ನಿನ್ಗಂಟ್ಲಿ ತಂದೇವನೇ. ಕೃಷ್ಣ ಏನಾಯ್ತು? ಸಖತ್ ಸ್ಟ್ರಾಂಗ್ ಸಾರಾಯ್. ಹುಡುಕ ನನ್ ಮಗನೇ, ಏನು ಆತ್ಮಿಗೆ ಬಾಟ್ಲಿಗಟ್ಲೆ ಸಾರ ಸಪ್ಲೈ ಮಾಡ್ಬಿಟ್ಟು ಮಗಳು ಹೊಡ್ಕೊಂಡು ಹೋಗೋದು ಅಂತ ಯೋಚನೆ ಮಾಡಿದ್ದ. ಅದೆಲ್ಲ ನಮ್ ತವ ಮರೆಯಕ್ಕಿಲ್ಲ. ನೀನ್ ಎಷ್ಟ್ ಸೇವೆ ಮಾಡಿದ್ದು ಸತಾಯಿಸೋದ್ ಬಿಡ್ಲಿಲ್ಲ ನೀನು. ಮಾವು, ನಾನ್ ನಿನ್ ಮಗಳನ್ನ ಮದುವೆ ಮಾಡ್ಕೋಬೇಕಂದ್ರೆ ನಾನ್ ಏನೇನ್ ಮಾಡ್ಬೇಕು ಅಂತ ಕರೆಕ್ಟ್ ಒಂದೇ ಸಲ ಹೇಳ್ಬಿಡು. ಗುಂಡಾಗ ಬಿಟ್ಬಿಟ್ಟು ಗಂಟು ಸೇಸ್ ತಳ್ಬೇಕು, ತಿನ್ನೋದು ಕಮ್ಮಿ ಮಾಡಿ ಚಿನ್ನ ತಂದು ಹಾಕ್ಬೇಕು. ನನ್ನಂತಹ ದೊಡ್ಡ ಮನುಷ್ಯನ ಹಾಸ್ಯ ಮಾಡ್ತೀಯ? ಎಷ್ಟೇ ಧೈರ್ಯ ನಿನ್ಗೆ, ಎಷ್ಟೇ ಹೋಯ್ತು. ಸೋಮವಾರ ಮೌನ ವ್ರತ ಮಾಡ್ತಿದ್ದೆ, ನನ್ ವ್ರತನೆಲ್ಲ ಭಂಗ ಮಾಡ್ಬಿಟ್ಟಿಯಲ್ಲ ನೀನು. ಅಯ್ಯೋ ಅಯ್ಯೋ ಸ್ವಾಮಿ, ನಿಮಗೆ ಸೋಮವಾರ ಮಾತ್ರ ಮೌನ ವ್ರತ, ಅವಳಿಗೆ ಜೀವಮಾನ ಪರ್ಯಂತ ಮೌನ ವ್ರತ. ಜೀವಮಾನ ಪೂರ ಮೌನ ವ್ರತನ? ಹೌದು ಸರ್. ಅವಳು ನಿಮ್ ಮೌನ ವ್ರತ ಭಂಗ ಮಾಡಕ್ ಬಂದ್ ತಿಲೋತ್ಮೇನೂ ಅಲ್ಲ, ಗೇಲಿ ಮಾಡಕ್ ಬಂದ್ ಗಯ್ಯಾಳಿನೂ ಅಲ್ಲ. ಪಾಪ ಚಿಕ್ಕ ವಯಸ್ಸಿನಿಂದ ಮೂಗಿನ. ಅಯ್ಯಯ್ಯ, ಎಂಥ ಒಳ್ಳೆ ಹುಡುಗಿ, ಎಂಥ ಚಲವಾದ ಹುಡುಗಿ. ಆ ಭಗವಂತ ಎಂತ ದ್ರೋಹ ಮಾಡ್ಬಿಟ್ಟ. ಅದಕ್ಕೆ ಆ ದೇವ್ರು ಹೆದರ್ಕೊಂಡು ಕಣ್ಮರೆ ಹಾಕುತ್ತಿರೋದು. ಇರ್ಬೇಕು ಇವರೇ ಅಲ್ಲ, ಇಂದೂದರ್ MA. ನಮಸ್ಕಾರ. ಅನ್ಎಂಪ್ಲಾಯ್ಡ್, ಅನ್ಮ್ಯಾರಿಡ್, ಕೆಲ್ಸಕ್ಕೋಸ್ಕರ ಪರದಾಟ. ಏನ್ ಮಾಡೋದು? ನೈಸ್ ಮೀಟಿಂಗ್ ಯು. ನಮಸ್ಕಾರ. ಪೂರ್ತಿ ಹೊಸ್ತಾಗ್ ಬಂದಿರೋ ಹೆದರ್ಸ್ಬಿಟ್ರ? ಅವರು ದೇವತಾ ಪುರುಷರು, ಬಡವರನ್ನ ಉದ್ಧಾರ ಮಾಡಕ್ ಬಂದಿರೋ ಭಗವಂತ. ಅವ್ರನ್ನ ಚೆನ್ನಾಗ್ ಗಮನಿಸ್ಕೋ. ಪುಟ್ಟಿ, ಗೊತ್ತಾಗಿಲ್ವಾ? ಊರಿನಲ್ಲಿ ಸಿಂಹ ಬಂದಿದೆ, ನೀನು ನಾನು ಹೋಗೋಣ. ನಿನ್ ಮಗಳೇನು ಮಹಾರಾಣಿ ಮೊಮ್ಮಗಳು? ಕಣೋ, ಬಾಯ್ ಬರ್ತಿದ್ದೇನೋ. ಅಲ್ಲೋಡು, ನನ್ ಮಗಳು ದೇವಲೋಕದಿಂದ ಬಂದ ದೇವತನೇ ಕಣೋ. ಹೌದೌದು ಹೌದು. ಹೌದಾ? ಹೋಗ್ಲಿ ಬಿಡವ್ವ. ತಮ್ಮಂತ ದೊಡ್ಡ ಮನಸ್ಸು ಅನ್ಕೋರಿಗೆ ಮರ್ವಾದನೆ ಕೊಡಬಾರ್ದು. ಬುದ್ಧಗಳು ಆ ಮರ್ವಾದ ಎಲ್ಲ ನನ್ ಕೊಡು. ಇದು ಬೇಕಾ ನಿನ್ಗೆ? ಯಾವ ದರಿದ್ರ ಬಂತೆ ನಿನ್ಗೆ? ಅದು ಬೇಡ ನಿನ್ಗೆ. ಅದ ಎಲ್ಲ ನಿಮ್ಗೆಲ್ಲದು ಇದ್ರ ಜೊತೆ ತಿನ್ನಕಂತ ಬಂದೇನೆ. ಅದೇ
ಮೇಟಿ 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 ವಾಚ್ಮನ್ ಯಾರು ಇಲ್ವಲ್ಲ ಯಾರು ಕಾಣ್ತಾ ಇಲ್ವಲ್ಲ ಹೌದು ಅವನ್ಯಾರು ದಾಂಡಿಗ ದಪ್ಪಕ್ಕೆ ಎತ್ತರಿಕಿದಾನಲ್ಲ ಅವನು ಇಲ್ಲೇ ಇದಾನ ನಾನು ಯಾರೋ ಪೊಲೀಸ್ನವ್ರು ಅನ್ಕೊಂಡ್ಬಿಟ್ಟೆ ಅದೊಂದು ರೂಮಲ್ಲಿ ರೂಮ್ ಖಾಲಿ ಇಲ್ವಾ ಮಾಮೂಲಾಗಿ ಬರೋ ನನಗೆ ರೂಮ್ ಇಲ್ಲ ಅಂತ ಹೇಳಿದ್ರೆ ಹೇಗೆ ಹೇಳು ರೂಮ್ ಕೊಡ್ಲೇಬೇಕು ಅಂದ್ರೆ ಓಹೋ ನಿಮ್ಮ ಅಪ್ಪನ್ ಕೇಳೋಲ್ಲ ನೋಡೋ ನಾನ್ ನಿಮ್ಮ ಅಪ್ಪನ್ ಕೇಳಿ ಅವ್ನ್ ಕುಂಟ್ಕಾಲ ಹಾಕೊಂಡ್ ಬಂದ್ಬಿಟ್ಟು ರೂಮ್ ಕೊಡೋ ಅಷ್ಟೊತ್ತಿಗೆ ನಾನ್ ರೂಮ್ ಖಾಲಿ ಮಾಡ್ಕೊಂಡು ಹೋಗೋ ಟೈಮ್ ಬಂದ್ಬಿಡುತ್ತೆ ನಮ್ಮ ಅಪ್ಪರಾಣೆಗೂ ನಿಮ್ಮ ಅಪ್ಪನ್ ಕೇಳಕ್ ಆಗಲ್ಲ ನೋಡ ನಾನ್ ಯಾವಾಗ್ಲೂ ನಿನ್ನೆ ಕೇಳೋದು ನೀನೇ ಕೊಡೋದು ರೂಮ್ ಕೊಡ್ಲೇಬೇಕು ಗೊತ್ತು ನಮ್ಗೆ ಕಡ್ತೆ ಅಂತ ಕಿಲಾಡಿ ಪುಟ್ಟಿ ರೂಮ್ ತೋರಿಸ್ತೀನಿ ಅಂದ್ಬಿಟ್ಟು ತೋಟ ತೋರಿಸ್ತಾ ಇದ್ದಲ್ಲ ಏನ್ ಸಮಾಚಾರ ನಿಮ್ಮ ಅಪ್ಪನ ಹತ್ರ ಕರ್ಕೊಂಡ್ಬಿಟ್ಯಾ ಗುಡ್ ಮಾರ್ನಿಂಗ್ ನರಸಯ್ಯ ಯಾಕಂದ್ಯಪ್ಪ ಕುಂಟ ನನ್ ಕುಂಟ ಅಂದಂತೆ ನೀನು ಎಲ್ಲಾದ್ರೂ ಉಂಟೆ ನರಸಯ್ಯ ನಿನ್ ಕುಂಟ ಅಂತೀನ ನಾನು ಅವಳು ಕುಂಟೆ ಅಲ್ಲಲ್ಲ ನಾನ್ ಕುಂಟ ಅಲ್ಲಲ್ಲ ದಾಂಡಿಯಾ ಕುಂಟ ಇದು ನನ್ನ ಸ್ವಂತ ಅರಮನೆ ಇದ್ದ ಹಾಗೆ ನೀನ್ ರಾಜ ಇದ್ದ ಹಾಗೆ ಅವಳು ಏನೋ ಸನ್ನೆ ಮಾಡ್ತಾಳೆ ನೀನೇನೋ ಅರ್ಥ ಮಾಡ್ಕೊಳ್ಳಿ ಏನೂ ಇಲ್ಲ ಅವಳು ಒಂದೊಂದು ಸನ್ನೆ ನನ್ ಚೆನ್ನಾಗಿ ಗೊತ್ತಾಯ್ತದೆ ಬಂದಿರೋ ತಾಪತ್ರೆ ನೋಡು ರೂಮ್ ಇಲ್ಲ ಗೇಮ್ ಇಲ್ಲ ಸುಮ್ಮನೆ ಕೆಟ್ಟ ಕೆಲಸ ಮಾಡ್ಬಿಡೋದು ಬಂದ್ಬಿಡೋದು ಯಾಕೆ ಯಾರಾದ್ರೂ ಬಂದಿದ್ದಾರೇನು ಯಾರು ಬಂದಿಲ್ಲ ನೋಡೋ ನಾನು ಯಾವಾಗ್ಲೂ ಇಲ್ಲಿಗೆ ಬರೋದು ನೀನೇ ನನ್ನ ರೂಮ್ ಕೊಡೋದು ನೀನೇ ಸ್ವಾಮಿ ಬಂದೆ ಯಾವ ರೂಮ್ ಹೇಳು ಅದಂತೀರಾ ಅದಾಗೋಕ್ ಸಾಧ್ಯವೇ ಇಲ್ಲ ಅವರಲ್ಲಿ ಇವರಲ್ಲಿ ಅವರು ಧರ್ಮರತ್ನಾಕರ ಹೌದ್ರಿ ಅವ್ರ ಕಾಲೇಜ್ನಲ್ಲೇ ನಾನ್ ನಂಬಲ್ಲ ನಮಸ್ಕಾರ ಸರ್ ಸರ್ ನಾನ್ ನಿಮ್ ಕಾಲೇಜ್ನಲ್ಲೇ ಓದಿದ್ದು ನಿಮ್ಗೇನು ಸರ್ ಕಾಲೇಜ್ ಅದು ಸರ್ ನೀವೇನು ಸರ್ ಕಚ್ಚಿದ್ದು ಏನ್ರಿ ಹೌದ್ರಿ ಸರ್ ನೀವು
ನೀವು ಕಾಲೇಜ್ ಕಟ್ಸಿದ್ದೀರಾ? ಹೌದ್ರಿ ಅಂತ. ಅದು ನಮ್ ತಾತ ಕಟ್ಸಿದ್ದು ರೀ, ನಮ್ ತಾತ. ತಾತ ಅವ್ರ ಹೆಸರು ರಾವ್ ಬಹದ್ದೂರ್ ಧರ್ಮರತ್ನಾಕರ ಸಂಜೀವ್ ಅಂತ. ಬಹಳ ದೊಡ್ಡ ಮನುಷ್ಯರು. ನಾನು ಅವ್ರ ಮೊಮ್ಮಗ. ನಾನು ಅದೇ ಕಾಲೇಜಲ್ಲಿ ಓದ್ದೆ. ಹ. ನಿಮಗಲ್ರಿ ಅಲ್ಲೇ ಮಾಡ್ತೀರ? ಕೂತ್ಕೊಳ್ರಿ. ಹುಟ್ಟಿಗೆ 2 ವರ್ಷ ಇರ್ಬೋದು. ಅವ್ರೊಬ್ಬ ಕಣ್ಕಾಗಿ ಎತ್ಕೊಂಡು ಕತ್ತೆ ಮಾಡಿ ಬರ್ತಿದ್ದಾಗ ಜಾರಿ ಬುದ್ದು ಬಿಟ್ರು. ನಾನು ಅಲ್ಲಿ ಅಷ್ಟೇ, ಬೆಂಗಳೂರು ಅಷ್ಟೇ ಎಲ್ಲ ಮಾಡಿಸ್ತೆ. ಏನು ಪ್ರಯೋಜನ ಆಗಲಿಲ್ಲ. ಅಲ್ಲಪ್ಪ, ಪುಟ್ಟಿಗೆ ಮಾತ್ ಬರಲ್ಲ ಅನ್ನೋದು ಒಂದೊಂದ್ ಬಿಟ್ರೆ ಯಾವ ಹೆಣ್ಣು ಕಮ್ಮಿ ಇರ ಹೇಳು. ಆ ಚಾಲಾಕು, ಆ ನಡವಳಿಕೆ, ಆ ಚಟುವಟಿಕೆ, ಆ ರೂಪ ಬಲ ಅಪರೂಪ ಅಲ್ವಾ ಸರ್? ತಮ್ಮಂಗೆ ಎಷ್ಟೋ ಜನ ದೊಡ್ಡ ಮನಸ್ಸಿಗೆ ಬರ್ತಾ ಇರ್ತಾರೆ. ನಾನು ಕೇಳ್ತಾನೇ ಇರ್ತೀನಿ, ನಮ್ ಪುಟ್ಟಿಗೆ ಯಾವ್ದಾದ್ರೂ ಒಂದು ಬಗೆಯಲ್ಲಿ ಸಹಾಯ ಮಾಡಿ ಅಂತ. ಅಂತಾರೆ, ಕೊಡ್ತಾರೆ. ಏನ್ ಉಪಕಾರ ಬೇಕು? ನನಗ ಅವ್ರ ಮೇಲಿರೋ ಅನುಕಂಪದಲ್ಲಿ ನಾನೇನಾದ್ರೂ ಸಾಹುಕಾರನಾಗಿದ್ದಿದ್ರೆ ದುಡ್ಡನ್ನ ಹಾಗೆ ಬಿಸಾಕ್ತಿದ್ದೆ, ಗೊತ್ತಾ? ಅದಕ್ಕೆ ನಾನಿಲ್ವೇನ್ರಿ? ಸರ್ ಕೂತ್ಕೊಳ್ರಿ. ನಿಧಿ, ನಿನ್ಗೆ ಎಷ್ಟ್ ಬೇಕು ಹೇಳಿ, ನಾ ಕೊಡ್ತೀನಿ. ಬ್ಯಾಡಿ ನನ್ನ ಅಡಿಯ. ಬಿಚ್ಚಿಸ್ಕೊಳ್ಳೋ ದುಡ್ಡು ಭಿಕ್ಷಾನೆ. ಗಂಡು ಭಿಕ್ಷಾ ಬಿಡೋದೇ ಅವಮಾನ. ಇನ್ನು ಹೆಣ್ಣು ಮಗಳಿಗೋಸ್ಕರ ಕೇಳೋದು ಸಾನೇ ಅಸಹ್ಯ. ಮೇಟಿ, ಈ ವರ್ಷ ಅಂಗವಿಕಲರ ವರ್ಷ. ಪ್ರಪಂಚದಲ್ಲಿರೋ ಕುರುಡ್ರು, ಕಿವಿಡ್ರು, ಮೂಗ್ರು, ಕೈಕಾಲಿದ್ದವ್ರಿಗೆಲ್ಲ ಎಲ್ಲಾ ದೇಶದ ಸರ್ಕಾರದವರು ಸಹಾಯ ಮಾಡ್ತಾರಂತೆ. ಹೌದೌದು, ನಾನು ಪೇಪರ್ ಓದಿದ್ದೆ. ನೋಡ್ರ, ಅದೆಲ್ಲ ಬುದ್ಧಿಯವ್ರಿಗೆ ಗೊತ್ತಿಲ್ಲ. ಇನ್ನು ನಮ್ಮಂತ ಗರೀಬ್ರಿಗೆ ಹೆಂಗ್ ಗೊತ್ತಾಯ್ತದೆ ಬುದ್ಧಿ? ನೀನೇನು ಯೋಚನೆ ಮಾಡ್ಬೇಡ ಮೇಟಿ, ನನಗ್ ಗೊತ್ತಿರೋ ಕಡೆ ಏನಾದ್ರು ಒಂದು ಏರ್ಪಾಟ್ ಮಾಡೋಣ. ಮಾತ್ಮನಿಗೆ ಏನಾದ್ರು ಔಷಧಿ ಕೊಟ್ಟಾರ ಬುದ್ಧಿ? ನಾನ್ ಹೇಳಿದ್ರೆ ಯಾರಾದ್ರೂ ದೊಡ್ಡ ಹಾಕಿ ಬಂದು ಪುಟ್ಟಿಗೆ ಮಾತ್ ಬರೋ ಹಾಗೆ ಮಾಡ್ತಾರೆ. ಇಲ್ಲ ಯಾವ್ದಾದ್ರು ಕುಶಲ ಕಲೆ ಕಲಿಸಿ ತನ್ನ ಕಾಲ ಮೇಲೆ ತಾನು ನಿಲ್ಲೋ ಹಾಗೂ ಮಾಡ್ಬೋದು. ಏನು ಯೋಚನೆ ಮಾಡ್ಬೇಡ. ಅಷ್ಟು ಮಾಡಿಕೊಡಿ ನೋಡಿಯಾ. ಈಗೇನು ಅವಳು ಮದುವೆ ಮಾಡಕ್ಕೆ ನಿನಗೆ ಸಾಧ್ಯನೇ ಇರಲ್ಲ? ಅದೇ ಹಂಗನ್ಬಿಟ್ಟು ಸ್ವಾಮಿ. ನನ್ ಕೊಡು ಅಂತ ಒಬ್ಬ 5 ಹುಡುಗ ಗೋಳ ಕೊಡ್ತಾವನೆ. ಬುದ್ಧಿ ನಚ್ಚಿಲ್ಲ ಅಂತ ನಾನೇ ಹೇಳ್ದ ಅಂತ. ಸರಿ ಸರಿ, ಅವನು ಗಂಟ ಸಿಗ್ದ ಅಂತ ಸುಮ್ಮನೆ ಗಂಟ ಕಳಿಸ್ಬಿಡ್ಬೇಡ. ವಯಸ್ಸಾಗೋಗ್ಬಿಡುತ್ತಲ್ಲ ಅವರು. ಏನ್ ಹೇಳ್ತಾ ಇದೆಯಾ ಮೇಟಿ ನೀನು? ನನಗ್ ಹಾಗ ಅನ್ನಿಸ್ತಾ ಇಲ್ಲ. ಹೌದು ಸರ್, ನನಗೆ. ಹೌದು ಸರ್. ಇವ್ರೆ ಹಿಂದೂದ ಎಮ್ಮೆ. ನಿಮಗ್ ಹಾಗನ್ಸುತ್ತಾ? ಇಲ್ಲ ಸರ್. ನಿಮ್ಗೆ? ನನಗೂ ಅನ್ನಿಸ್ತಾ ಇಲ್ಲ. ಏನ್ ಮಾಡೋದು ಸರ್? ಬೆಂಗಳೂರಿನಲ್ಲಿ ಬಾಯ್ ಮಾಡ್ಕೋಬೇಕು ಟೈಮ್ ಇಲ್ಲ ಸರ್. ಹುಚ್ಚ ಆಸ್ಪತ್ರೆ ಇದೆ ಅಷ್ಟೇ. ನಾನು ಎಮ್ಮೆ ಸರ್. ತಾಲೂಕಿಗೆ ಬಂದೆ, ಅರ್ಜಿ ಬರ್ಕೊಡೋದು, ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಅನುವಾದ, ಫೀಸ್ ವರ್ಕು ಕಾಸು ಕಡಿಮೆ. ಈ ಊರ್ನಲ್ಲೋ ಜಾಸ್ತಿ ಹಣ ಇಲ್ಲದೆ ಯಾರು ರೂಮ್ ಬಾಡಿಗೆ ಕೊಡಲ್ಲ. ಅದಕ್ಕೆ ದೊಡ್ಡ ಶಿಫಾರಸ್ ಮಾಡಿಸ್ಕೊಂಡು ಇಲ್ಲಿ ಬಂದ್ಬಿಟ್ಟೆ. ಒಂಥರ ಪರ್ಮನೆಂಟ್ ಗಿರಾಕಿ ಆಗ್ಬಿಟ್ಟಿದ್ದೀನಿ ಇಲ್ಲಿ. ಪುಟ್ಟಿ ಏನ್ರಿ ಅದು? ಸರ್ ಏನು ಉಂಡೆ? ಏನಿಲ್ಲ ಸರ್. ಕೂತ್ಕೊಳ್ರಿ. ಥ್ಯಾಂಕ್ ಯು ಸರ್. ನನ್ ವಿಚಾರ ಕೇಳಿ, ನಾನೊಬ್ಬ ತಲೆ ತಪ್ಪಿಸ್ಕೊಂಡು ಬಂದಿರೋ ಕಳ್ಳ. ಜೈಲಿನಲ್ಲ, ನನ್ನ ಹೆಂಡತಿ ಕಾಟದಿಂದ. ಅವಳ ಕಾಟ ತಡಿಲಾರ್ದೆ ಮನೆ ಬಿಟ್ಟು ಬಂದ್ಬಿಟ್ಟೆ. ಅವಳು ಪರಮಾಶಿ ಅಂದ್ರೆ ಪರಮ ಪಂಚಾಯಿತಿ.
ಒಬ್ರ ಐಶ್ವರ್ಯನ ಒಬ್ರು ಹಂಚ್ಕೋಬಾರದು, ಒಬ್ರು ಪುಣ್ಯನ ಒಬ್ರು ಹಂಚ್ಕೊಳಕ್ ಆಗೋಲ್ಲ, ಒಬ್ರು ಹೆಂಡತಿನ ಗೊತ್ತಾಯ್ತ್ರಿ, ಬಾಟ್ಲ್ ಹಂಚ್ಕೋಬೇಕು ತಾನೆ. ಎಷ್ಟು ಸೂಕ್ಷ್ಮ ಬುದ್ಧಿ ನಿಮ್ದು. ಅಷ್ಟಲ್ದೆ ಧರ್ಮರತ್ನಾಕರ ಸಂಜೀವರಾಯರು ಅಂತ ಹೇಳ್ತಾರ ನಿಮ್ಗೆ? ಆ ನನ್ನ ಮಗನ ಮುಖ ನೋಡ್ದೆ ಹೋದ್ರೆ ಈ ಆಳ ಜೀವಕ್ಕೆ ಇಷ್ಟೇನೆ ಬರಕಿಲ್ಲ. ಹಿಂಗೆಲ್ಲ ಮಾತ್ರ ಹೆಂಗಪ್ಪ? ಒಟ್ಟಾರೆಲ್ಲ ಹೊಟ್ಟೆ ಮಾಡು, ರಾತ್ರಿ ಹೊತ್ತು ಓಸಿ ಮುಂದೆ ಮಲ್ಕೊಂಡ್ಬಿಟ್ಟು ಹಿಂಗೆಲ್ಲ ಕುಡಿದು ಶರೀರ ಹಾಳು ಮಾಡ್ಕೊಂಡ್ರೆ ನಮ್ಗೆ ಯಾರಪ್ಪ ದಿಕ್ಕು? ಈ ಬಾಟ್ಲಿನ ನಾನೇ ಹೇಳ್ತಿ ಹೇಳ್ತೀನಿ, ಇನ್ಮ್ಯಾಗ ನಾನು ಕುಡಿಯಕ್ಕಿಲ್ಲ. ಹೋಗ್ ಮಾಡ್ಕೊ. ಗಂಡು ಗಜವ್ವ ಬಡ ಇಟ್ಟಿದವ್ವ ಬಿಡಿಸೋರ ಯಾರಿಲ್ಲ. ಕಳ್ಳಿ ಸಾಲ ಕುಂತೈತಿ, ಕೈ ಮಾಡಿ ಒದರ್ತೈತಿ, ಬಾಯಿ ಮಾಡಿ ಒದರ್ತೈತಿ. ಈ ಕಾಗದ ಬರೀತಾ ಇರುವಾಗ ನೀನೊಬ್ಬಳೇ ಕೂತು ಯೋಚನೆ ಮಾಡ್ತಾ ಇರ್ಬಹುದು. ಹೇಳ್ದೆ ಕೇಳ್ದೆ ಎಲ್ಲಿಗೋ ಹೋದ ಅಂತ ನೀನ್ ಸಿಟ್ಟು ಬಂದಿರ್ಬೋದು. ನನಗೂ ನಿನ್ ಜ್ಞಾಪಕ ಬರ್ತಾ ಇದೆ. ಇಲ್ಲಿಯ ಈ ಸೊಬಗು ಸೌಂದರ್ಯ ಎಷ್ಟು ಮೋಹಕವಾಗಿದೆ. ಸುಳಿಗಾಳಿಯಲ್ಲಿ ಗೋಲಾಡೋ ಮರಗಿಡಗಳು, ಈ ಹಸಿರು, ಈ ನೀರು, ಇನ್ನೊಂದು ಕಾಡು, ಅದರ ಹೆಸರು ಪುಟ್ಟಿ, ಕೆಲಸದ ಹುಡುಗಿ. ಎಷ್ಟು ಸುಂದರವಾಗಿದ್ದಾಳೆ ಗೊತ್ತಾ? ಅಪ್ಸರೆ ಇದ್ದಾಗಿದ್ದಾಳೆ. ಅಯ್ಯಪ್ಪ, ಇದು ಬರೆದ್ರೆ ನನ್ನ ಹೆಂಡತಿ ತಿಥಿ ಮಾಡ್ಬಿಡ್ತಾಳೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾವು ಪೊಲೀಸ್ನವರ? ಯಾಕೆ ಪೊಲೀಸ್ ಅನ್ಕೊಂಡ್ರೆ ಭಯನಾ? ಹಾಗೇನಿಲ್ಲ, ನಮ್ ಫ್ರೆಂಡ್ ಒಬ್ಬ ಪೊಲೀಸ್ ಆಫೀಸರ್ ನಿಮ್ಮ ಹಾಗೆ ಇದ್ದ, ಅದಕ್ಕೆ. ಅಲ್ವಲ್ಲ? ಪ್ಲೀಸ್. ನನ್ನ ಹೆಸರು ನಿತ್ಯಾನಂದ್ ಚಕ್ರಪಾಣಿ ಅಂದ್ಬಿಟ್ಟು. ಅದಕ್ಕೆ ಚಕ್ರ ತಿರುಗ್ತಾನೆ ಇರ್ಬೇಕಾಗುತ್ತೆ. ಬೆಳಗ್ಗೆ ಬೊಂಬಾಯಿ, ಮಧ್ಯಾಹ್ನ ಮದ್ರಾಸು, ರಾತ್ರಿ ರೈಲು, ಬೆಳಗ್ಗೆ ಬೆಂಗಳೂರು. ವ್ಯಾಪಾರ ವ್ಯವಹಾರ, ತಮ್ಮ ಉದ್ಯೋಗ ಏನೋ ಗೊತ್ತಾಗ್ಲಿಲ್ಲ. ಮಿಸ್ಟರ್ ನಿಮ್ಮನೆ? ನಂದ ಕಾಲೇಜಲ್ಲಿ ಫಿಲಾಸಫಿ ಲೆಕ್ಚರರ್. ಓ, ಅಂದ್ರೆ ಗಂಟು ಹರ್ಕೊಂಡು ಕೆಲಸ ಮಾಡೋದು. ನಂದು ಅಷ್ಟೇ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದ್ ಸೆಕೆಂಡ್ ಪುರ್ಸೊತ್ತಿಲ್ಲ ನೋಡಿ. ನಮ್ಮಿಬ್ಬರು ಫ್ರೆಂಡ್ಶಿಪ್ ಎಷ್ಟು ಹೊಂದ್ಕೊಂಡಿದೆ. ಏನೋ ಬರೀತಾರೋ ಆಗಿದೆ. ಕಾಗ್ದ ಯಾರಿಗೋ? ಯಾಕೆ? ಯಾಕಿಲ್ಲ.
ಈ ಕಾಗದದಿಂದ ಗೋಡೆಯನ್ನು ಅಲಂಕರಿಸಬಹುದು. ಗೋಡೆಗೆ ಅಂಟಿಸುವ ಕಾಗದದಲ್ಲಿ ಮತ್ತೊಂದು ಬಗೆ ಉಂಟು. ಅದನ್ನು ಮನೆಗೋಡೆಗಳಿಗೆ ಹಾಕಿದರೆ ಅದರ ಮೇಲೆ ನೊಣ, ಸೊಳ್ಳೆ ಅಥವಾ ಇನ್ನಾವುದಾದ್ರೂ ಕ್ರಿಮಿಕೀಟಗಳು ಕುಳಿತರೆ ಅವು ಸತ್ತು ಹೋಗುತ್ತದೆ. ನೋಡಿದ್ರಾ, ನನ್ ಮಾತು ಎಲ್ಲಿ ಕೇಳ್ತೀರಾ ನೀವು? ಅದಕ್ಕೆ ಈ ಗೋಡೆಗಳಿಗೆ ವಾಲ್ ಪೇಪರ್ ತಂದು ಹಾಕಿಂದೆ. ಈ ಸೊಳ್ಳೆಗಳಿಂದ ಮನೇಲಿ ಇರಕ್ಕಾಗಲ್ಲ. ನನ್ ಮಾತು ಎಲ್ಲಿ ಕೇಳ್ತೀರಾ ನೀವು? ಅಡಿಗೆ ಮನೆಗೆ ಲಿನೋಲಿಯಂ ಅಂತೆ ಕಾಣುವ ನೆಲವನ್ನು ಕಾಗದದಿಂದ ಮಾಡಬಹುದು. ನೆಲವನ್ನು ಮಾಡುವಾಗ ಈ ವಿಶಿಷ್ಟ ರೀತಿಯ ಕಾಗದವನ್ನು ಉಪಯೋಗಿಸಬೇಕು. ಯಾಕ್ರಿ ಸ್ಟಾಪ್ ಮಾಡ್ಬೇಕು? ಆಗ್ತಾ ಇದೆ ಮಲ. ಅದಕ್ಕೆ ನಾನೇನ್ ಮಾಡ್ಬೇಕು? ಪ್ರೀತಿ ಮಾಡ್ಬೇಕು. ಮೈ ಗಾಡ್, ಕಾಲೇಜಿಂದ ಮನೆಗೆ ಬಂದ್ರೆ ನಿಮ್ಗೆ ಬೇರೆ ಕೆಲಸನೇ ಇದೆ. ಮತ್ತೆ ಯಾಕೆ ಬ್ಯೂಟಿಫುಲ್ ಆಗಿದ್ಯಾ? ಅಯ್ಯೋ, ಮತ್ತೆ ಬಿಟ್ಟಿದೆ. ಮೀಟಿಂಗ್ ಇದೆ ರೀ. ಹಲೋ, ಹಾಯ್ ಶಶಿನಾ. ಲೇ, ನಾನ್ ಮೀಟಿಂಗ್ ಬರ್ತಾ ಇದ್ದೀನಿ ಕಣೆ. ನಾಯಿ 4 ಮರಿ ಹಾಕ್ತಾ. ಲೇ, 4 ಮರಿಲಿ ನನ್ಗೊಂದು ನಾಯಿ ಮರಿ ಕೊಡಲ್ವಾ? ಬಿಡು. ಏಯ್, ನನಗೆ ಕಪ್ಪು ಬಿಳಿ 2 ಮಿಕ್ಸ್ ಆಗಿರೋ ನಾಯಿ ಬೇಕು. ತಾಯಿ ನಾಯಿ ಹುಷಾರಾಗಿದ್ಯಾ? ನೋಡು, ಬೆಚ್ಚಗೆ ರಕ್ಕೋಸ್ ಮಲಗ್ಸು. ಏಯ್, ಮ್ಯಾಕ್ನೇನಿಲ್ಲ, ಗೇಟ್ನೇನಿಲ್ಲ. ನಾನ್ ಬರ್ತಿದ್ದೀನಿ ಕಣೆ. ಬೇರೆ ನಿಮ್ ಕೋಟಿನಲ್ಲಿ ನನ್ ಸ್ವಲ್ಪ ಸಮಾಜ ತನಕ ಬಿಟ್ಬಿಡ್ತೀರಾ? ಸಮಾಜಿಕ ನಾನು ನಿನ್ ರೂಮ್ ನಿಂದ ಆಚೆ ಬಿಡೋದಿಲ್ಲ. 2-3 ದಿನದಿಂದ ನೆಂಟ್ರು ಅಂತ ಕೈಗೆ ಸಿಕ್ಕಿಲ್ಲ. ಚೆನ್ನಾಗಿದೆ ಕಣ್ರಿ. ಪ್ರಾಣ ಹೋಗ್ತಿರುವಾಗ ವೀಣೆ ಬಾರ್ಸು ಅಂದ್ರಂತೆ. ಬೆಳಗಿನ ಹೊತ್ತು ಚಂದ್ರನ್ ಕತ್ರ ಬರ್ತಾನ ನೋಡಿ. ಹಗಲಲ್ಲಿ ನೀವು ಲೆಕ್ಚರರ್, ನಾನು ಲೆಕ್ಚರರ್. ರಾತ್ರಿ ಹೊತ್ತು ಮಾತ್ರ ನಾವಿಬ್ರು ಗಂಡ ಹೆಂಡತಿ. ಓಕೆ? ಅಯ್ಯೋ, ನಾನ್ ರಚನೆ ಮಾಡ್ಕೋಬೇಕು. ಪಟಾಕಿ ಅಂಗಡಿ ಆಯ್ತು. ದೇವ್ರೆ, ಇವಳನ್ನ ಮೂಗಿ ಮಾಡ್ಬಿಡಪ್ಪ. ಏನ್ರಿ, ನನಗ್ ಶಾಪ ಹಾಕ್ತಿದ್ದೀರೇನ್ರಿ? ನಾನ್ ಯಾಕ್ರಿ ಮೂಗಿ ಆಗ್ಲಿ? ಅಲ್ವೇ, ಅದು ನೀವು ಹೇಳೋದನ್ನೆಲ್ಲ ಕೇಳೋದಕ್ಕೆ ನನ್ ಬರೀ ಕಿವಿ ಮಾತ್ರ ಅಲ್ಲ, ಬಾಯಿನೂ ಇದೆ. ಹೆಂಗಸರಿಗೆ ಮಾತಾಡೋ ಹಕ್ಕಿದೆ. ನನಗೇನ್ ಟೈಮ್ ಇಲ್ಲ. ನಾನ್ ಬರ್ತೀನಿ ಮೀಟಿಂಗ್. ಎಷ್ಟೊತ್ತಿನಲ್ಲಿ ಯಾಕೆ ಅಲಂಕಾರ? ಏಕಮ್ಮ ಅಲ್ಲಿ ಮಾಡ್ತಿದ್ಯಾ?
ಈ ಹೊತ್ತಿನಲ್ಲಿ ಒಡವೆ ಹಾಕೋಬೇಕಾ? ಅದನ್ನೆಲ್ಲ ತೆಗೆದಿಟ್ಟು ಬಾ. ನೋಡ್ರಿ, ನನಗಿಷ್ಟ ನಾನು ಹಾಕೋತೀನಿ. ನೀವ್ ಎಷ್ಟೇ ಹೇಳಿದ್ರು ನಾನ್ ಮಾತ್ರ ಈ ಒಡವೆ ತೆಗಿಯೋಲ್ಲ. ಬೇಡ, ಅದನ್ನು ಹಾಕೊಂಡೇ ಬಾ. ನೀನೆಲ್ಲ ಹೋದ್ರೂ ನಾ ಬಿಡಲ್ಲ. ಇವತ್ತು ನೀ ನನ್ ಜೊತೆ ನೀರ್ಬೇಕು. ಛೀ, ಏನ್ರಿ ಇದು ನಿಮ್ ಹುಡುಗಾಟ? ಮಕ್ಳು ಮರಿ ಆದ್ರೂ ನಿಮ್ ಚಪ್ಲ ಹೋಗ್ಲಿಲ್ವಲ್ಲ. ಚಪಲ ಇರೋದ್ರಿಂದ ತಾನೇ ಈ ಮಕ್ಕಳು ಮರಿಯಲ್ಲ. ಬಾ ಬಾ ಬಿಡ್ರಿ ಬಿಡ್ರಿ. ಮರ್ತಿದೆ, ಇವತ್ ಮಂಗಳಗೌರಿ ವ್ರತ, ನಾನ್ ಹೋಗ್ಲೇಬೇಕು. ಬಿಡ್ರಿ ಬಿಡ್ರಿ. ನೀನ್ ಕೆಸರಿನಲ್ಲಿ ಹುಟ್ಟಿದ್ರು ಕೆಂಪಗೆ ಕಂಪಾಗಿರೋ ತಾವರೆ ಹೂವು. ಏನು ಹೊಳಪು, ಏನು ನುಣುಪು, ಎಷ್ಟೊಂದು ಮುದ್ದು. ನೀನ್ ಅಪ್ಸರೆ ಪುಟ್ಟಿ, ನೀನ್ ಅಪ್ಸರೆ. ಸಾರ್, ಧರ್ಮರತ್ನಾಕರ ಸಂಜೀವರಾಯರೇ, ಏನು ಕನಸು ಕಾಣ್ತಾ ಇದ್ದೀರಾ? ಯಾಕ್ರಿ, ಏನ್ ಬೇಕು ನಿಮ್ಗೆ? ಇದು ನನ್ನ ಹೆಂಡಕಲ್ ಯಾಕ್ರಿ ಒಳಗ್ ಬಂದ್ರಿ? ಬಾಗಿಲು ತೆಗ್ದಿತ್ತು, ನಿಮ್ ಬಾಯಿ ಯಾರನ್ನೋ ಕರೀತಿತ್ತು, ಅದಕ್ಕೆ ನಾನು ಬಂದೆ. ಯಾರನ್ನ 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 ಹೆಸರು ಕರ್ನ? ಇಲ್ಲ, ಆತರ ಇದ್ದಿದ್ರೆ ಅವ್ರನ್ನ ನನ್ನ ಜೊತೆಲಿ ಕರ್ಕೊಂಡ್ ಬಂದ್ಬಿಡ್ತಾ ಇದ್ನಲ್ಲ. ಇಲ್ಲ, ಕಳಿಸ್ತಾ ಇದ್ನಲ್ಲ. ಬೇಡ ಬೇಡ ಬೇಡ, ನನಗೆ ಯಾರು ಬೇಡ, ನೀವು ಬೇಡ, ಹೋಗಿ. ಸರ್, ನನಗ್ ಗೊತ್ತು ಸರ್, ನೀವ್ ಯಾರನ್ನ ಕನಸು ಕಾಣ್ತಾ ಇದ್ರಿ ಅಂತ. ಓಕೆ ಓಕೆ. ಪುಟ್ಟಿ, ಏನಾಯ್ತು? ಕಾಲ್ ಮುರಿದೋಯ್ತ ಗಿಡಕ್ಕೆ? ಓ ಅಯ್ಯೋ ಪಾಪ.
ನಾನು ಇಲ್ಲಿ, ನೀನು ಮುಂದೆ, ನಾನು ನೀನು. ಆಯಸ್ಸು ತುಂಬಾ ಚೆನ್ನಾಗಿದೆ. 3 ವರ್ಷ ಆಯಸ್ಸು. ಚಿಕ್ಕ ಗಂಡಾಂತರ ಇದೆ, ಅದಾಟ್ಬಿಟ್ರೆ ಪರವಾಗಿಲ್ಲ. ಅದೃಷ್ಟ ತುಂಬಾ ಚೆನ್ನಾಗಿದೆ. ತುಂಬಾ ಪ್ರಯಾಣ ಇದೆ. ಒಳ್ಳೆ ಪ್ಲೇನ್ ನಲ್ಲಿ ಬಿಟ್ಟಿಲ್ಲ. ಕೊಡುವ ಇನ್ನೂ ಹೇಳೋದಿದೆ. ಬಡ್ಡಿ ಹತ್ತಿದೆ. ಇನ್ನೊಂದ್ಸಲ ಅವಳು ಮುಟ್ಟಿದ್ರೆ ಕೈ ಕಟ್ಟಿ ಸಾಕ್ಬಿಟ್ಟಿ ನೋಡಿ. ಯಾರ ಕೈನಾ? ಪುಟ್ಟಿ ಕೈನಾ? ಅಯ್ಯೋ ಪಾಪ, ಎಷ್ಟ್ ಚೆನ್ನಾಗಿದೆ. ಏನ್ ಸಮಾಚಾರ? ನಾನು ಪುಟ್ಟಿ ಕೈ ನೋಡಿ ಜ್ಯೋತಿಷ್ಯ ಹೇಳ್ತಾ ಇದ್ದೆ. ಅಷ್ಟೊಂದು ಅವಸರ ಬಿಟ್ಟಿಲ್ಲ ನೀನು. ಎಲ್ಲ ತಾಯಿ ಗಂಡ ನ್ಯಾಯವಾಗಿ ದುಡ್ದು ಹೊಟ್ಟೆ ಹೊರಕ್ಕೆ ಯೋಗ್ಯತೆ ಇಲ್ದು ನನ್ನ ಮಗನೇ ಆ ಬಾಯಿ ಬರೆದ ಹುಡುಗಿ ಮೋಸ ಮಾಡ್ಬೇಕು ಅಂತಿದ್ದೀಯನಾ? ಏನ್ ನಡ್ಸೋಣ ನೀನ್ ಹೇಳೋ ಮಾತು? ಟೋಪಿ ಹಾಕ್ಬೇಕು, ಮೋಸ ಮಾಡ್ಬೇಕು ಅಂದ್ರೆ ಸಿಟಿಲಿ ಗಂಡಸರು ಅಂತ ತುಂಬಾ ಜನ ಇದ್ದಾರೆ. ಬ್ಯಾಡಿ ಕಾಣ್ರು ನಿಮ್ಮ ಎತ್ತು ಹೆಣ್ಣು ಜನ್ಮಕ್ಕೆ ಮರವಾದಿ ಕೊಡೋದು ಕಂಡಿರೋ. ಅದ್ರಾಗು ಕಣ್ಣು ಬಾಯಿ ಕೈ ಕಾಲು ಹೂವಾಗಿ ಒಂದ್ ಕಂಡ್ರೆ ಹೊಟ್ಟೆ ಹುಟ್ಟಿದ ಕನ್ನಂಬರಂತೆ ಕಾಣ್ಬೇಕು. ಹಂಗ್ ಮಾಡಕ್ಕೆ ಶಕ್ತಿ ಇದೆ ಹೋದ್ರೆ ಗಣಸಿ ಅಲ್ಲ ಅಂತ ಸೀರೆ ಉಟ್ಕೋಬೇಕು.
ಹೆಣ್ಣಾಗಿ ಬಂದಿರುವೆ ಇಲ್ಲಿಗೆ ಜಾಣೆಯಾಗಿರು ನನ್ನ ಮಲ್ಲಿಗೆ ನೀ ಹೆಣ್ಣಾಗಿ ಬಂದಿರುವೆ ಇಲ್ಲಿಗೆ ನಮ್ಮಲ್ಲಿ ಮುನಿಸೇಕೋ ದೇವಗೆ ಬಾಳಲ್ಲಿ ಎಲ್ಲೆ ಇದೆ ಹೆಣ್ಣಿಗೆ ನಮ್ಮಲ್ಲಿ ಮುನಿಸೇಕೋ ದೇವಗೆ ಬಾಳಲ್ಲಿ ಎಲ್ಲೆ ಇದೆ ಹೆಣ್ಣಿಗೆ ಜಾಣೆಯಾಗಿರು ನನ್ನ ಮಲ್ಲಿಗೆ ನೀ ಹೆಣ್ಣಾಗಿ ಬಂದಿರುವೆ ಇಲ್ಲಿಗೆ ಮುದ್ದಾದ ಎಲೆ ಬಂತು ಬಾಳೆಗೆ ಮುಳ್ಳೆಲ್ಲ ಸೇರಿ ಅವುಗಳಿಗೆ ಎಲೆಯು ಮುಳ್ಳಿನ ಮೇಲೆ ಬಿದ್ದರು ಮುಳ್ಳು ಆ ಎಲೆಯಲ್ಲಿ ಬಿದ್ದರು ನಾಶ ಎಲೆಗೆ ತಾನೆ ಮಲ್ಲಿಗೆ ನೀ ಮೈ ಮರೆಯಬೇಡ ಮಲ್ಲಿಗೆ ಜಾಣೆಯಾಗಿರು ನನ್ನ ಮಲ್ಲಿಗೆ ನೀ ಹೆಣ್ಣಾಗಿ ಬಂದಿರುವೆ ಇಲ್ಲಿಗೆ ಕಾಯಾಗಿ ಇರುವಲ್ಲಿ ನೆಮ್ಮದಿ ಹೂಬಣ್ಣವಾದಾಗ ಬೇಗುದಿ ಹಣ್ಣಾದ ಬಳಿಕವೇ ತುಂಡರೆ ಕೀಟಕ್ಕೆ ಆಹಾರವಾದರೆ ಮಣ್ಣಿನ ಪಾಲಿನೆ ನಾಳೆಗೆ ಆ ಹಣ್ಣಿರದ ದೇವನ ಪೂಜೆಗೆ ಜಾಣೆಯಾಗಿರು ನನ್ನ ಮಲ್ಲಿಗೆ ನೀ ಹೆಣ್ಣಾಗಿ ಬಂದಿರುವೆ ಇಲ್ಲಿಗೆ ನಮ್ಮಲ್ಲಿ ಮುನಿಸೇಕೋ ದೇವಗೆ ಬಾಳಲ್ಲಿ ಎಲ್ಲೆ ಇದೆ ಹೆಣ್ಣಿಗೆ ಜಾಣೆಯಾಗಿರು ನನ್ನ ಮಲ್ಲಿಗೆ ನೀ ಹೆಣ್ಣಾಗಿ ಬಂದಿರುವೆ ಇಲ್ಲಿಗೆ
ಮೇಟಿ ಧರ್ಮರತ್ನಾಕರ್ ಅವ್ರ ಕಾರ್ ಹೊರಟಾಯ್ತಾ? ಮಿಸ್ ಮಾಡ್ಕೊಂಡ್ಬಿಟ್ನಲ್ಲಪ್ಪ, ನಿನ್ನೆ ಹುಡುಕ್ತಾ ಇದ್ದೆ. ಥ್ಯಾಂಕ್ ಯು ಮೇಟಿ. ಇರೋವರೆಗೂ ಅಪ್ಪ ಮಗಳು ಬಹಳ ಚೆನ್ನಾಗಿ ನೋಡ್ಕೊಂಡ್ರಿ. ಊರ್ನಲ್ಲಿ ರೂಮ್ ಸಿಕ್ಕಿದೆ, ಹೋಗ್ ಬರ್ತೀನಿ. ಹಾಗೆ ಶಾಮಿ, ನಾನು ಕಲೆಕ್ಷನ್ ದುಡ್ಡು ಕಟ್ಟಕ್ಕೆ ಊರಿಗೆ ಬರ್ಬೇಕು. ಈ ಪುಟ್ಟಿ ಎಲ್ಲರಲ್ಲೋ ಎಷ್ಟು ಹುಡುಕಿದ್ರು ಪತ್ತೇನೇ ಇಲ್ಲ. ಬನ್ನಿ ಬನ್ನಿ, ಹೋಗಿ ಬರ್ತೀನಿ. ಸಾವುಕಾರರು ಮೇಷ್ಟ್ರು ಬಾಯಿ ಬರ್ಕ ಕೊನೆಗೆ ಪರ್ಮನೆಂಟ್ ಗಿರಾಕಿನೂ ಹೊಂಟೋದ. ಬಂಗ್ಲೆ ಖಾಲಿ. ಯಾರಾದ್ರೂ ಬಂದ್ರೆ ಇಲ್ಲೇ ಇರು ಅಂತ ಹೇಳಿ ಹೋಗವ ಅಂದ್ರೆ ಈ ಪುಟ್ಟಿ ಎಲ್ಲ ಹೊಂಟೋರ್ಲಪ್ಪ. ಒತ್ತು ಬೇರೆ ಆಯ್ತು. ಎಲ್ಲ ಹೊಂಟೋರ್ಲು. ಏನಾಯ್ತೇವಾ? ಯಾಕೆ ಮಾಡ್ತಾ ಇದೀಯಾ? ಇದುವರೆಗೂ ನಿನ್ ಸಣ್ಣನೆಲ್ಲ ಅರ್ಥ ಮಾಡ್ಕೊಳ್ತಿದ್ದೆ, ಇವತ್ತೇನು ಹೊಸ ತರ ಮಾಡ್ತಿದ್ದ? ಏನ್ ಹೇಳವ? ಹೇಳ್ಕೊಟ್ಟಿದ್ಯೋ ನಿನ್ ಬಾಯಿ ನಿಮ್ಮಮ್ಮ ಸತ್ತು ಸುಖವಾಗಲೇ ನಿನ್ ಕಷ್ಟ ದೊಣ್ಣೆ ಕೊಡವ. ದೊಣ್ಣೆ ಕೊಡವ.
2-3 ದಿವಸದಿಂದ ಈ ಕೃಷ್ಣ ಯಾಕೆ ಬರ್ಲಿಲ್ಲ? ಮೈ ಹುಷಾರಿಲ್ಲದೆ ಎಲ್ಲಾರು ಮಲಗಿಬಿಟ್ನೋ ಏನೋ ಪಾಪ. ಡಾಕ್ಟರ್ ಕರೀತಿದ್ದಾರೆ. ನೀನ್ ನನಗೆ ಲಗ್ನ ಪತ್ರಿಕೆನೇ ಕಳಿಸ್ಲಿಲ್ಲ. ಹೋಗ್ಲಿ ಬಿಡು, ನೀನು ತಾತ ಆಗ್ತಿದ್ದೀನತ್ತಯ್ಯ. ತಾತ ತಾತ ನಿನ್ ಮಗಳು ಹೆಮ್ಮನ್ಸೆ. ಪಾಪಿ ಎಷ್ಟೇ ಕೆಲಸ ಮಾಡಿದೆ ಬಾಯಿ ಮಾಡ್ತು ಹುಡುಗಿ. ಬಾಯಿ ಏನಾಗುತ್ತು ಅಲ್ಲಿ ಪಾಪಿ ಕಣ್ಣಲ್ಲಿ ನಾನು ನೋಡ್ಬೇಕು. ಹಾಳು ಮಾಡ್ತವನೇ ಇರಬೇಕು. 4 ಜನರಿಗೆ
ಅವನು ಯಾವನಾಗಿದ್ದು ಸರಿ, ಇವತ್ತೇ ನನ್ನ ಹಾಕಿದ್ದು ಸರಿ, ಅವನ ಕರ್ಣ ಕತ್ತರಿಸಿ ಈಚಾಗದೆ ಬಿಡಕ್ಕಿಲ್ಲ. ಅವನು ಯಾರು ಅಲ್ಲ, ಇರ್ಲಿ, ಅವನು ಯಾವನೇ ಆಗಿರ್ಲಿ, ಅವನೆಲ್ಲಿದ್ರು ಹುಡುಕಿ ನನ್ನಾಗೆ ತಿಳಿಸ್ಬೇಕಂತ ನಾನ್ ಸಾಯಕ್ಕಿಲ್ಲ. ಅವ್ರು ಯಾರು ಅಲ್ಲ, ಯಾವನ ಅಜ್ಜಂಡ ಹೋಗ್ಲಿ. ನಮ್ ಚಟ್ಕ ಕೃಷ್ಣನೇನವ ನೋಡಿದ್ರೆ ಯಾತಕ್ಕೂ ಎದುರುಕೋಬೇಡ. ಹೇಳವ ಹಾಗೆ ಬೆಂಕಿ ಬಿದ್ದು ಹೇಳ್ತಾ ಇದೆ ಕಣವ. ಹೇಳವ ಗಂಜಿ ಹಾಕಿ ಮತ್ತೆ ಬೀಸ ಕೊಟ್ಬಿಡವ, ಬೀಸ ಕೊಟ್ಬಿಡು. ಅಯ್ಯೋ ಶಿವ, ನನಗೆಂತ ಗತಿ ತಂದೆಯಪ್ಪ. ಇವಳು ಬಿಟ್ಟು ಸಾಯೋಂಗೂ ಇಲ್ಲ, ಈ ಬೇಗೆ ತಡ್ಕೊಂಡು ಬದುಕೋಂಗೂ ಇಲ್ಲ. ಹೆಂಗ್ ಹೇಳಿ ನಿಂಗೆ ಬುದ್ಧಿ? ಕಣ್ಣಲ್ಲಿ ಬಸರಾದವ್ರನ್ನ ಜನ ಸೂಳೆ ಮಾಡ್ಬಿಡ್ತಾರವ್ವ, ಸೂಳೆ ಮಾಡ್ಬಿಡ್ತಾರೆ. ನಾನ್ ಸತ್ನಾಗಿ ಬಾಳು ಕಜ್ಜಿನಾಗಿಂತ ಕಡಿ ಆಗ್ಬಿಡ್ತದೆ. ನಿನ್ ಮಗನು ನಿನ್ನ ದೂರ ಮಾಡ್ಬಿಡ್ತದೆ. ನೀನು ಕೊಳ್ತು ಸಾಯ್ಬೇಕಾಯ್ತದವ, ಸಾಯ್ಬೇಕಾಯ್ತದೆ. ಒಂದು ಗಳಿಗೆ ಸುಖಕ್ಕೋಸ್ಕರವಾಗಿ ಯಾವನೋ ಪಾಪಿ ನನ್ನ ಇಲ್ಲ ಸಹಿತ ತೋಡಿ ಮಾಡಿಬಿಟ್ಟನೆ, ತೋಡಿ ಮಾಡಿಬಿಟ್ಟ.
ಏನವ ಇದು ನಿಮ್ ಸ್ವಲ್ಪ ಬುದ್ಧಿ ನೆಗೆತಾನ ಹಿಂಗೆ ಬಾಯಿದು ನನ್ನ ಮಗಳ ಬಾಳು ಹಾಳಾಗೋಯ್ತು. ನನ್ನ ಮಾನ ಮರವಾದೆ ಎಲ್ಲ ಮಣ್ಣು ಪಾಲಾಗೋಯ್ತು. ನೀವು ನಮ್ ದಣಿ, ನಿಮ್ಮನ್ ಬಿಟ್ರೆ ನಮ್ಮನ್ನ ಕಾಪಾಡೋರು ಯಾರವರೇ ದಣಿ? ಹೆಂಗಾರ ಮಾಡಿ ನನ್ ಮರವಾದೆ ಉಳಿಸ್ಕೊಡಿ ದಣಿ, ನನ್ ಮರವಾದೆ ಉಳಿಸ್ಕೊಡಿ. ನೀನೇನು ಯೋಚನೆ ಮಾಡಬೇಡ, ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ನಾಳೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಆಗಲಿ ಬಿಟ್ಟಿ. ಇದ್ಯಾವುದೇ ಚಿತ್ರವಾಗಿದೆ ಸರ್. ಅವನ ಮಗಲ್ ನಮ್ಮನ್ನ ಕೆಡಿಸಿದ್ನಂತೆ. ಕಳ್ಳ ಬಿದ್ದ 6 ತಿಂಗಳು ನಾಯಿ ಹೋಗಲ್ತಂತ 2 ತಿಂಗಳು ಆದ್ಮೇಲೆ ಬಂದು ಕೈಕಾಲು ಹೊಡಿತಿದ್ನು. ಬಾಪ ಬಡವನ ಕೋಪ ಬಡವರಿಗೆಲ್ಲ. ಇದು ನಿಜ, ಅದು ಸುಳ್ಳು ಅಂತ ನಾನು ಹೆಂಗೆ ಹೇಳಿದೆ ದೇವರು? ಅದನ್ನ ತಾನೇ ನಿರ್ಣಯಿಸ್ಬೇಕು. ನಮ್ಮಂತ ಬಡವರ ದುಃಖ ಆ ದೇವ್ರಿಗೆ ಹಂಚ್ಕೊಳ್ತಾ ಇಲ್ಲ, ಕೈಯಾಗ ಬಿಟ್ಟವನೆ. ಈಗ ನಿಂಗೆಲ್ಲ ಹಿಂಗ್ ಮಾಡ್ಬೇಕು ಅಂತ ಹೇಳಿ ನೀವೇ ನಮ್ಗೆ ದಾರಿ ತೋರಿಸ್ಬೇಕು ಬುದ್ಧಿ. ಅಲ್ಲಪ್ಪ, ನೀನ್ ಹೇಳಿದ್ರಿ 4 ಜನ ಅಂದ್ರೆ ಧರ್ಮರತ್ನಾಕರ ಸಂಜೀವ್, ಇಂದುಡ, ನಿತ್ಯಾನಂದ ಮತ್ತು ಗೌತಮ್. ಇವರಲ್ಲಿ ಒಬ್ಬ ನಿನ್ನ ಮಗಳ ಮೇಲೆ ಅತ್ಯಾಚಾರ ನಡೆದಂತೆ ಹಾಗೆ ಹೇಳ್ತೀಯ? ನಿನ್ನ ಮಗಳು ಜೋಕಿ, ಮಾತು ಬರೋಲ್ಲ. ಅಲ್ಲದೆ ತನಗಾಗಿರುವ ನ್ಯಾಯನ ಯಾವ ರೂಪದಲ್ಲೂ ಹೊರಚೆಲ್ಲುವುದಿಲ್ಲ ಅಂತ ನೀನು ಹೇಳ್ತಾ ಇದೀಯ. ಇಂಥದ್ರಲ್ಲಿ ಇವರೇ ಅಪರಾಧಿಗಳು ಅಂತ ಹೇಳೋದಕ್ಕೆ ಏನಾದ್ರೂ ಆಧಾರ ಇದೆಯಾ? ಆಧಾರ ಐತೆ ಬುದ್ಧಿ. ಈಗ ಈ ರಿಜಿಸ್ಟ್ರಾಗೆ ಆ 4 ಜನ ಹೆಸರು ಐತೆ. ಅವ್ನ ಮುಖಪಟ್ಟಿ ಚಂದಾಕೈತೆ. ಅವತ್ತು ರಾತ್ರಿ
ಭಾರಿ ಮಳೆ ಗೊತ್ತಾಯ್ತು, ಕರೆಂಟ್ ಹೊಂಟೋಯ್ತು. ಇದ್ದು 4 ದಿನಕ್ಕೆ ಕತ್ತೋರು ಯಾರು? ಆ ರಾತ್ರಿ ಬುದ್ಧಿ ನನ್ ಮಗನ ಬುದ್ಧಿ ಬರುವಾಗ ಪಾಲಾಗೋಯ್ತು, ಬುದ್ಧಿ ಪಾಲಾಗೋಯ್ತು. ಇವತ್ತಿನ ತನಕ ಲೆಕ್ಕ ಹಾಕೊಂಡ್ರೆ ನಮ್ ಪುಟ್ಟಿಗೆ 2 ತಿಂಗಳು ಆಯ್ತು ಅಂತ ನಿರ್ಧಾರ ಆಯ್ತು ಬುದ್ಧಿ. ಇನ್ನೇನಾದ್ರೂ ಹೇಳೋದಿದ್ಯಾ? ಹೇಳಿ ಬುದ್ಧಿ, ದೊಡ್ಡವರು ಓದಿರೋರು ಹಣ ಇರೋರು ಅವರ ಸುಖ ಸಂತೋಷ ಅಂತ ತಿರುಗಿ ಬರ್ತಾರೆ. ಅವ್ರ ಸಂತೋಷ ನಮ್ಮಂತ ಪ್ರಾಣ ತಿಂತದೆ ಬುದ್ಧಿ. ಪ್ರಪಂಚನೇ ಕಾಲದ ಮೂಗಿ ಪುಟ್ಟವಲ್ಲಿ ಬಲಿ ತಗೊಂಡ್ಬಿಟ್ರು ಬುದ್ಧಿ, ಬಲಿ ತಗೊಂಡ್ಬಿಟ್ರು. ದುಃಖ ಪಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋದು. ನಿಮಗೆ ಗೊತ್ತಿರೋದನ್ನೆಲ್ಲ ಹೇಳಿ ನಮ್ಮ ಜೊತೆ ಸಾಕಿಸ್ಬೇಕು. ಹಾಗಿದ್ರೆ ನಾವೇನಾದ್ರೂ ಪರಿಹಾರ ಹುಡುಕಕ್ಕೆ ಸಾಧ್ಯ. ಇನ್ನೇನಾದ್ರೂ ಹೇಳೋದಿದ್ಯಾ? ಐತೆ ಬುದ್ಧಿ ಐತೆ. ಯಾವತ್ತೂ ನನ್ನ ಮಗ ಎದೆ ಪಟ್ಟವಳಲ್ಲ, ಆಗ್ಬಾರ್ದು ಆಗೋಯ್ತು. ಅವತ್ತು ಕೈ ಬಾಯಿ ಹಾರಿಸ್ಕೊಂಡು ಗೆಲ್ಬೇಕು ಅಂತ ಎತ್ತ ಪಟ್ರು. ಮೂಢಾತ್ಮ ಅದು ಹಿಂಗೆ ಅಂತ ನಂಗೆ ತಿಳಿದೇ ಹೋಯ್ತು ಬುದ್ಧಿ, ತಿಳಿದೇ ಹೋಯ್ತು. ಒತ್ತಾರಿಕೆ ಆ 4 ದಿನ ಜಾಗ ಕಾಯುವಾಗ ಹೊಂಟೋದು ಬುದ್ಧಿ. ಮಾವು, ಓಯ್ ಮಾವು, ಹಲೋ, ಹೌದು ಯಾಕೆ ಹಾಂಗ್ ನೋಡ್ತಿದ್ದಿ ಮಾವು? ಗುರ್ತ್ ಸಿಗ್ಲಿಲ್ವಾ? ಕೃಷ್ಣ ಕೃಷ್ಣ ಮಾವು. ನನ್ ಜೆಂಟಲ್ಮ್ಯಾನ್ ಡ್ರೆಸ್ ಎಲ್ಲ ನೋಡಿ ಗುಮ್ಮಾಗ್ಬಿಟ್ಟಿಲ್ಲ. ಈಗ ನೀನ್ ಹುಡುಗಿ ನನ್ಗೆ ಯಾಕೆ ಕೊಡಕ್ಕಿಲ್ಲ? ನಾನು ನೋಡೇ ಬಿಡ್ತೀನಿ. ಮಾವು, ಕುಡಿಯೋದನ್ನ ಬಿಟ್ಬಿಟ್ಟೆ, ಕುದುರೆ ಗಾಡಿನೂ ಮಾರ್ಬಿಟ್ಟೆ. ಪುಟ್ಟಿಗೆ ನಿನಗೆ ಅಂತ ಈ ಡ್ರೆಸ್ಸು ಸೀರೆಗಳು ಎಲ್ಲ ತಂದಿವನೆ. ಯಾಕೆ ಕುದುರೆ ಗಾಡಿ ಮಾರ್ಬಿಟ್ಟ? ಜೀವನ ಹೆಂಗ್ ನಡ್ಸ್ತಾನೆ ಅಂತಲಾ? ನೀನ್ ಯೋಚನೆ ಮಾಡ್ಬೇಡ. ಕುದುರೆ ಮುಖ ಗಣಿ ಐತಲ್ಲ, ಅಲ್ಲೊಬ್ಬ ಮಾವ ಅವನೆ, ದೊಡ್ಡ ಅಂಗಡಿ ಮಾಡ್ಗವನೆ, ಪಾಲಿಕ್ ಕರ್ದವನೆ. ನನ್ ದೇವತೆನ ಅದು ನಿನ್ ಪುಟ್ಟಿನ ಮದುವೆ ಮಾಡ್ಕೊಂಡು ಪಟ್ ಅಂತ ಎತ್ಕೊಂಡು ಹೊಂಟೋಯ್ತೀನಿ. ಯಾಕೆ ಮಾವ ಕಣ್ಣೀರು? ನಿನ್ ಮಗಳನ್ನ ನಿನ್ ಬುಡಿಸಿ ದೂರ ಕರ್ಕೊಂಡು ಹೋಯ್ತೀನಿ ಅಂತಲಾ? ಸರಿಯಪ್ಪ, ಬಿಟ್ಬಿಡು, ಬೇಡ. ನಾನು ನಿನ್ ಮಗಳು ನಿನ್ ಕಣ್ ಮುಂದೆ ಇದೇ ಊರೆಲ್ಲ ಇರ್ತೀವಿ. 24 ಗಂಟೆ ನಾನ್ ದುಡಿತೀನಿ, ಸರಿನಾ? ದೇವರಾನೆ ಮಾವು, ಕೆಟ್ಟ ಹೋಗಿದ್ ನಾನು ಈಗ ನೆಟ್ಗಾಗಿದ್ದೀನಿ. ಇಲ್ಲಿ ನೆಟ್ಟಿದ್ದು ಕೆಟ್ಟ ಹಾಳಾಗೋಯ್ತಪ್ಪ ಕೃಷ್ಣ, ಪುಟ್ಟಿ ಜೀವನ ಹಾಳಾಗೋಯ್ತಪ್ಪ. Taken up this case under section 202 of the Criminal Procedure Code. ಈ ನಿಯಮದ ಪ್ರಕಾರ ವಾದ ಪ್ರತಿವಾದಗಳಿಗೆ ಅವಕಾಶ ಇರುವುದಿಲ್ಲ. ನೇರವಾಗಿ ನ್ಯಾಯಾಲಯ ಪರಿಶೀಲನೆ ನಡೆಸುತ್ತೆ. ಇದೊಂದು ವಿಲಕ್ಷಣವಾದ ಕೇಸ್. ಮುಗ್ಧೆಯೂ ಮೂಕಿಯೂ ಆದ ಹೆಣ್ಣೊಬ್ಬಳ ಮೇಲೆ ಅತ್ಯಾಚಾರ ನಡೆದಿದೆ. ಆದರೆ ಮಾನಭಂಗ ನಡೆದ 2 ತಿಂಗಳ ಬಳಿಕ ವಿಷಯ ವರದಿಯಾಗಿರೋದ್ರಿಂದ ಸಕಾಲದಲ್ಲಿ ಪೊಲೀಸ್ನವರು ತನಿಖೆ ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ 2 ತಿಂಗಳ ಬಳಿಕ ಫಿರ್ಯಾದಿ ನರಸಯ್ಯ, ಅಂದ್ರೆ ಆ ಮಾನಭಂಗಕ್ಕೆ ಒಳಗಾದ ಹುಡುಗಿಯ ತಂದೆ, ನ್ಯಾಯವನ್ನು ಕೇಳಿ ಕೋರ್ಟಿಗೆ ಮೊರೆ ಹೋಗಿರೋದ್ರಿಂದ ಮತ್ತು ಅವರು ಕೊಟ್ಟ ದೂರಿನ ಪ್ರಕಾರ ದೊರೆತಿರತಕ್ಕಂತಹ ಮಾಹಿತಿಯ ಪ್ರಕಾರ ಅವರ ವಿಚಾರಣೆ ನಡೆಸಲಾಗಿ
ಮಾನಭಂಗಕ್ಕೊಳಗಾಗಿರತಕ್ಕಂಥ ಹುಡುಗಿಗೆ ಅನ್ಯಾಯ ಆಗಿರೋದು ಕೋರ್ಟಿಗೆ ಮನವರಿಕೆ ಆಗಿದೆ. ಆದ್ರಿಂದ ಈಗ ವಿಚಾರಣೆ ನಡೆಯುತ್ತೆ. ಮಿಸ್ಟರ್ ಧರ್ಮರತ್ನಾಕರ್. ಧರ್ಮರತ್ನಾಕರ ಧರ್ಮರತ್ನಾಕರ ಧರ್ಮರತ್ನಾಕರ. ನಿಮ್ಮ ಹೆಸರು ಧರ್ಮರತ್ನಾಕರ್. ನಮಗೆ ತಲೆತಲಾಂತರದಿಂದ ನಾನು ನಮ್ಮ ಹಿರಿಯರೆಲ್ಲ ಇಬ್ಬರ ಬಗ್ಗೆ ಸ್ವಲ್ಪ ಅನುಕಂಪ ಇಟ್ಕೊಂಡಿದ್ವು. ಅವರಿಗೆ ದಾನ ಧರ್ಮಗಳನ್ನ ಮಾಡ್ತಾ ಬರ್ತಿದ್ವು. ಅದಕ್ಕೆ ನಮಗೆ ಧರ್ಮರತ್ನಾಕರ ಅಂತ ಹೇಳ್ತಾ ಇದ್ರು. ಮೈ ನೇಮ್ ಇಸ್ ಸಂಜೀವ್. ಮಿಸ್ಟರ್ ಸಂಜೀವ್, ನೀವು ಆ ಸಮಯದಲ್ಲಿ ಟಿವಿನಲ್ಲಿ ಉಳ್ಕೊಂಡಿದ್ರಿ. ಆದ್ರೆ ಯಾವ ಕಾರಣಕ್ಕೋಸ್ಕರ ನೀವು ಟಿವಿನಲ್ಲಿ ಉಳ್ಕೊಂಡಿದ್ರಿ ಅಂತ ಈ ಕೋರ್ಟಿಗೆ ವಿಷಯಪಡಿಸ್ತೀರಾ? ವಯಸ್ ತಾವು ಹೇಳ್ತಿರೋ ಸಮಯದಲ್ಲಿ ನಾನು ಆ ಟಿವಿಲಿ ಇದ್ದಿದ್ದು ನಿಜ. ಯಾತಕ್ಕಿದ್ದೆ ಅಂದ್ರೆ ಆ ಸಮಯದಲ್ಲಿ ನನಗೆ ಸ್ವಲ್ಪ ವಿಶ್ರಾಂತಿ ಬೇಕಾಗಿತ್ತು. ವಿಶ್ರಾಂತಿ? ಟಿವಿನಲ್ಲಿ? ಅರಮನೆ ಅಂತ ಬಂಗ್ಲೆ ಇಟ್ಕೊಂಡು ನೀವು ಟಿವಿನಲ್ಲಿ ಉಳ್ಕೊಂಡಿದ್ದ ಕಾರಣ ಇದೆ ನಿಸರ್ಗ ಸೌಂದರ್ಯ ಪ್ರೇಮಿ ನಾನು. ಅದಕ್ಕಿಂತ ಹೆಚ್ಚಾಗಿ ಟಿವಿನಲ್ಲಿ ಉಳಿದ ಗೆಸ್ಟ್ ಗಳಿದ್ರಲ್ಲ ಅವ್ರ ಸಹವಾಸ ನನಗೆ ತುಂಬಾ ಇಷ್ಟ ಆಗಿತ್ತು. ಅದಕ್ಕೆ ನಿಮ್ಮ ಜೊತೆಲಿದ್ದವರ ಹೆಸರು ಮೊದಲನೇವರು ಇಂದೂಧರ್ MA ಕೆಲಸ ಇರಲಿಲ್ಲ ಅವರು. ಎರಡನೇವರು ಸ್ವಲ್ಪ ಇದು. ಮೂರನೇವರು ಅವರ ಹೆಸರುಗಳೆಲ್ಲ ಗೊತ್ತಿಲ್ಲ, ಮುಖ. ಆಮೇಲೆ 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 ಮುಖ್ಯ ಹುಡುಗಿ ಅಮೋಘಿ ಪುಟ್ಟಮ್ಮ ಪ್ರವಾಸಿ ಮಂದಿರಕ್ಕೆ ಬಂದಿದ್ದ ಅತಿಥಿ ಅಲ್ಲ, ಅಲ್ಲಿಯ ಮೇಟಿ ಮಗಳು. ಸರಿ, ನಿಮಗೆ ಪುಟ್ಟಮ್ಮನ ಪರಿಚಯ ಎಷ್ಟು ದಿವಸದಿಂದ ಇದೆ? ಎಸ್, ಟೆಲ್ ಮಿ ಅಬೌಟ್ ದಟ್ ಪುಟ್ಟಮ್ಮ. ಪುಟ್ಟಿ ತುಂಬಾ ಮುಗ್ಧ ಇದೆ, ಸುಂದರವಾದ ಹುಡುಗಿ. ಯಾವಾಗ್ಲೂ ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ಲು. ನೋಡಲ್ಲ ಕಿಲಕಿಲ ಅಂತ ನಗ್ತಾ ಓಡಾಡ್ತಾ ಇದ್ಲು. ಪಾಪ ಮೂಕಿ ಹುಡುಗಿ. ಆ ಮುಗ್ಧ ಮೂಕಿ ಹೆಣ್ಮಗಳಿಗೆ ಏನಾಗಿದೆ ಅಂತ ನಿಮಗೆ ಗೊತ್ತಾ? ಆ ಭಯಂಕರ ಮಳೆಯ ರಾತ್ರಿ ನೀವು ಟಿವಿನಲ್ಲಿದ್ರಿ. ನೀವು ಒಬ್ಬರೇ ಧ್ರುವಸ್ವಾಮಿ ಜೊತೆ ಸ್ನೇಹಿತರಾದ್ರು? ಇಬ್ರು ನನ್ನ ಜೊತೆಗೆ ಇಬ್ರು. ಆ ರಾತ್ರಿ ನೀವು ಪುಟ್ಟಮ್ಮ ನೋಡಿದ್ರಿ? ನೋಡಿಲ್ಲ ರಾತ್ರಿ ಇಲ್ಲ ರಾತ್ರಿ ನೋಡಿದ್ದೆ. ಮಿಸ್ಟರ್ ಗೌತಮ್, ಕಾಲೇಜಿಗೆ ರಜಾ ಹಾಕಿ ನಿಷ್ಕಾರಣವಾಗಿ ಪ್ರವಾಸಿ ಬಂಗಲೆಯಲ್ಲಿ ಉಳ್ಕೊಂಡಿದ್ರ ಕಾರಣ ಸ್ವಲ್ಪ ವಿವರಿಸ್ತೀರಾ? ಪರ್ಸನಲ್ ರೀಸನ್ ಸರ್. ಕೋರ್ಟ್ಗೆ ನಿಮ್ಮ ಸ್ವಂತ ವಿಷಯದಲ್ಲಿ ಆಸಕ್ತಿ ಇದೆ. ನನಗೂ ನನ್ನ ಹೆಂಡತಿಗೂ ಸ್ವಲ್ಪ ಮನಸ್ತಾಪ ಬಂದಿದ್ರಿಂದ, ಹೆಂಡತಿ ಜೊತೆ ಮನಸ್ತಾಪ ಬರೋದ್ರಿಂದ ಇಲ್ಲಿಗೆ ಬಂದ್ರಿ. ಬಂದು ಬಹಳ ದಿನ ಉಳ್ಕೊಂಡ್ರು. ಆ ರಾತ್ರಿ ನೀವು ಟಿವಿನಲ್ಲೇ ಇದ್ರಿ? ಎಸ್ ಸರ್, 100% ಕರೆಕ್ಟ್ ಸರ್. ಬಹಳ ದಿವಸ ಹೆಂಡತಿಯನ್ನು ಬಿಟ್ಟು ಉಳ್ತಾ ಇರಬೇಕಾಗಿ ಬಂತು. ಈ ನಡುವೆ ಹೆಂಡತಿಯ ಮನೆ ಅನ್ಕೊಂಡಿದ್ದೇನು? ಆಯ್ತು ಸರ್. ಆರೋಗ್ಯ ಹೋಗ್ಲಿಲ್ಲ. ಹೋಗ್ಲಿ. ಓ, ಈ ನಡುವೆ ಪುಟ್ಟಿ ಮೇಲೆ ನಿಮ್ಗೆ ಸ್ವಲ್ಪ ಅಭಿಮಾನ ಜಾಸ್ತಿ ಆಯ್ತು ಅಲ್ಲ? ಹೌದಿಲ್ಲ? ಪುಟ್ಟಿ ಜೊತೆಯಲ್ಲಿದ್ದಾಗ ನಿಮ್ಗೆ ಹೆಂಡತಿ ನೆನಪಾಗ್ತಿತ್ತು ಅಂದ್ರೆ ಅವರ ಈ ದುರವಸ್ಥೆಗೆ ನಾ ಕಾರಣ ಅಂತ ಕೋರ್ಟಿನ ಅಭಿಪ್ರಾಯ? ಅದು ಕೋರ್ಟಿನ ಅಭಿಪ್ರಾಯ ಅಲ್ಲ, ನಿಮ್ಮ ಅನುಮಾನ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ರಾಮ. ಮಿಸ್ಟರ್ ಇಂದೂಧರ್, ಎಸ್ ಯುವರ್ ಆನರ್. ನಿರುದ್ಯೋಗಿಗಳಾದ ನೀವು ಆ ಟಿವಿನಲ್ಲಿ ಬಿಡಾರ ಹೂಡಿದ್ದಕ್ಕೆ ಕಾರಣ? ಕೆಲಸ ಹುಡುಕ್ತಾ ಬಂದೆ ಸರ್. 20 ದಿವಸಗಳ ಕಾಲ ನೀವು ಆ ಟಿವಿನಲ್ಲಿ ಕೆಲಸ ಹುಡುಕ್ತಾ ಇದ್ದಾರೆ? ಎಸ್ ಸರ್. ನೋ ಸರ್, ಕೆಲಸ ಸಿಗ್ಲಿಲ್ಲ. ಬಹಳ ಬೇಜಾರಾಗಿತ್ತು, ಅದಕ್ಕೋಸ್ಕರ ಅಲ್ಲೇ ಉಳ್ಕೊಂಡೆ ಸರ್. ಅವ್ರಿಗೆ ಮಾಡಿ ನೋ ಸರ್. ನೋಡೋದು ಮಾಡಿ, ಒಳ್ಳೆ ಕ್ವಾಲಿಫಿಕೇಶನ್ ಇದೆ. ಯಾರಾದ್ರೂ ಶ್ರೀಮಂತರನ್ನ ಹುಟ್ಟಿ ಮದುವೆ ಮಾಡ್ಕೊಳ್ತಾರ? ಕೆಲಸದ ಜೊತೆ ಹೆಣ್ಣು ಹುಡುಕ್ತಾ ಇದ್ದೀನಿ ಸರ್. ಹುಟ್ಟಿ ಹೇಳಿದ್ದಾರೆ ಸರ್, ನೋಡೋದಾಗಿದ್ದಾಳೆ, ಗುಣ ಎಂತದ್ದು? ಚಿನ್ನ ಸರ್, ಲಕ್ಷಣವಾಗಿದ್ದಾಳೆ, ಬ್ಯೂಟಿಫುಲ್. ಮದುವೆ ಮಾಡೋದ್ರ? ಸರ್, ನೋಡಿದೆ ಅವನ್ನ ನೋಡಿಲ್ಲ. ಇಂಪಾಸಿಬಲ್. ನಾನು ಗೌರವಸ್ಥ ಕುಟುಂಬದಿಂದ ಬಂದಿರೋದು ಸರ್. ಅಂದ್ರೆ ಪುಟ್ಟಮ್ಮನಿಗೆ ಗೌರವ ಇಲ್ಲ
ಇಟ್ಕೊಂಡಿಲ್ಲ ಅಂತನಾ? ಹಾಗಲ್ಲ ಸರ್. ಹಾಗೂ ಇಲ್ಲ ಹೀಗೂ ಇಲ್ಲ. ನೀವೇ ಅವಳ ದುರವಸ್ಥೆಗೆ ಯಾಕೆ ಕಾರಣ ಆಗಿರಬಾರ್ದು? ನಾನೇ ಅದಕ್ಕೆ ಕಾರಣ ಅಂತ ನೀವಾಗ ಹೇಳ್ತೀರಾ? ಯಾವನೋ ಕೃಷ್ಣನ್ ಅಂತ ದಲಿತದವನು ಈ ಕೆಲಸ ಮಾಡಿರ್ಬೋದಲ್ಲ? ಕೃಷ್ಣ? ವಿಚ್ ಕೃಷ್ಣ? ಅವನೊಬ್ಬ ಗಾಡಿ ಹೊಡೆಯೋನು, ಮೂಗಿಗೊಬ್ಬ ಮೋಡ, ಕಣ್ಣಿಲ್ದ ಯಾವಾಗಲೂ ಟಿವಿ ಹತ್ರ ಬಂದು ಅವ್ರ ಸೆಕೆಂಡ್ ಆಗ್ತಿರ್ತಾರೆ. ಶಿವರಾಮ, ಆಯ್ತು. ಹಾ, ನೀವು ಯಾವಾಗಲಾದ್ರೂ ಕೋರ್ಟ್ಗೆ ಮೆಚ್ಚತ್ತಿದ್ದುಂಟ? ಎಸ್ ಶಿವರಾಮ, ಕಾಲೇಜಲ್ಲಿ ಒಂದ್ಸತಿ. ಎಸ್, ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು. ನಾನು ಆಗಾಗ ಇಲ್ಲಿ ಬರ್ತಾ ಇರ್ತೀನಿ ಸರ್. ಇಲ್ಲಿಗೆ ಅಂದ್ರೆ ಕೋರ್ಟ್ ಅಲ್ಲ ಸರ್, ಟಿವಿ ಬರ್ತಾ ಇರ್ತೀನಿ ಸರ್. ಬಂದಾಗೆಲ್ಲ ಇಲ್ಲೇ ಇರ್ತೀನಿ ಸರ್. ಅಂದ್ರೆ ಟಿವಿಲಿ. ಆಗಾಗ ನೀವು ಇಲ್ಲಿಗೆ ಬರುವುದಕ್ಕೆ ಕಾರಣ? ಕಾರಣ ಬಿಸ್ನೆಸ್ ಸರ್, ವ್ಯಾಪಾರ. ಈ ಜಗ ಮುಚ್ಚೆ ಅಚ್ಚ ಆಗ್ತಾ ಅಂದ್ರೆ ಟಿವಿ ನನಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ, ನಾನು ಅದಕ್ಕೆ ಹೊಂದ್ಕೊಂಡಿದ್ದೀನಿ ಸರ್. ನಿಮ್ ಬಿಸ್ನೆಸ್ ಏನು ಅಂತ ಕೇಳ್ಬೋದಾ? ಬಿಸ್ನೆಸ್ ಈಸ್ ಬಿಸ್ನೆಸ್ ಸರ್. ಅಂದ್ರೆ ತಗೊಳ್ಳೋದು ಕೊಡೋದು, ಕೊಡೋದು ತಗೊಳ್ಳೋದು ಸರ್. ಹಾ, ನಿಮಗೆ ಪುಟ್ಟಿ ಗೊತ್ತಾ? ಓದಿದ್ರೆ ಎಷ್ಟಿಷ್ಟ ಗೊತ್ತು? ಪುಟ್ಟಿ ಇಷ್ಟಿದ್ದಾಗ ಅಂದ್ರೆ ಅಂದ್ರೆ ಚಿಕ್ಕ ಮಗು ಇದ್ದಾಗಿಂದ ನೋಡ್ತಾನೆ ಇದ್ದೀನಿ ಸರ್. ತುಂಬಾ ಚೆನ್ನಾಗಿ ಗೊತ್ತು. ಹೆಣ್ಮಕ್ಳು ಎಷ್ಟು ಬೇಗ ಬೆಳೆದ್ಬಿಡ್ತಾರೆ ಸರ್. ಈಗಂತೂ ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ ಸರ್. ಐ ಡೋಂಟ್ ನೀಡ್ ಯುವರ್ ಅಡ್ಮಿರೇಷನ್ ಆಫ್ ಪುಟ್ಟಮ್ಮ. ಎಸ್. ಆ ದಿನ ನೀವು ಧರ್ಮರತ್ನಾಕರ ಜೊತೆ ಕೂತು ಟಿವಿನಲ್ಲಿ ಚೆನ್ನಾಗಿ ಕುಡಿದ್ರಿ, ಕತ್ಲಾಗಿತ್ತು. ಆಗ ನಿಮ್ ಕಿವಿಗೆ ಏನೋ ಶಬ್ದ ಕೇಳ್ತಿರ್ಬೇಕಲ್ಲ, ಅದು ನಿಮ್ ರೂಮಿಂದ ಕೇಳ್ತಿರ್ಬಾರ್ದು. ನಿಮ್ಮಲ್ಲೇ ಒಬ್ರು ಸರ್ ಅವತ್ತು ಸಿಡಿತಾ ಇತ್ತು, ಗುಡುತ್ತಾ ಇತ್ತು, ಮಳೆ ಬರ್ತಾ ಇತ್ತು. ನನ್ ಗಮನ ಎಲ್ಲ ನನ್ನ ಸರ್ ಕಡೆಗೆ ಇತ್ತು ಸರ್. ಇದೆಲ್ಲ ಯಾವ್ದು ನನ್ ಗಮನಕ್ಕೆ ಬರಲ್ಲ ಸರ್. ಸರ್ ನಾನು ನಿರಪರಾಧಿ ಸರ್. ಅಪರಾಧಿ ಯಾರು ಯಾರಲ್ಲ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ. ಲೈಟ್ ಹೋದಾಗ ಪುಟ್ಟಿ ಟಿವಿನಲ್ಲೇ ಇದ್ಲು. ಆ ಕತ್ಲಲ್ಲೇ ನಿಮ್ಮಲ್ಲೊಬ್ರು ಅವಳನ್ನ ಇಲ್ಲ ಸರ್, ಪುಟ್ಟಿ ನನ್ನ ರೂಮಲ್ಲಿ ಇರುವಾಗ ಲೈಟ್ ಹೊಟ್ಟೋಯ್ತು ಸರ್. ಅಲ್ಲ, ಲೈಟ್ ಹೋದಾಗ ಪುಟ್ಟಿ ನನ್ನ ರೂಮಲ್ಲೇ ಇದ್ಲು ಸರ್. ಸರ್ ಇದು ಯಾವ್ದೋ ನನ್ ಗಮನಕ್ಕೆ ಯಾವ್ದೋ ಬರ್ತಾ ಇಲ್ಲ ಸರ್. ಮೈ ಬೇಗ ನಾವು ಸರ್, ಅರ್ಥ ನಿರಪರಾಧಿ ಸರ್. ಆ ಪುಟ್ಟಿ ಮಾತಾಡಿದ್ದ ಗುಣ ಎಂತದ್ದು? ಚಿನ್ನ ಸರ್, ಲಕ್ಷ್ಮಿ ಮಾಡಿದ್ದಾರೆ, ಬ್ಯೂಟಿಫುಲ್. ಮದುವೆ ಮಾಡಿದ್ರ ಸರ್ ಮದುವೆ ಇಂಪಾಸಿಬಲ್. ನಾನು ಗೌರವಸ್ಥ ಕುಟುಂಬದಿಂದ ಬಂದಿರೋದು ಸರ್. ಮಿಸ್ಟರ್ ಧರ್ಮರತ್ನಾಕರ್. ಸಂಜೀವ್ ಎಸ್ ಮಿಸ್ಟರ್ ಸಂಜೀವ್, ನೀವು ಹೇಳಿದ್ರು ಆ ಮಳೆ ರಾತ್ರಿ ಟಿವಿನಲ್ಲಿ ಅಂತ. ಮಳೆ ಎಷ್ಟು ಬೇಕಾಗಿತ್ತು? ವಿಪರೀತವಾದ ಮಳೆ, ಭಯಂಕರವಾದ ಶಬ್ದ ನಿಮ್ಮ ಕಿವಿ ಹಿಡಿತು. ಎಸ್ ಇವರ ಹಾಗೆ ಕೂತ್ಕೊಂಡಿದ್ಯಾರು? ಶಬ್ದ ಹೆಂಗ್ಸಿಂದೋ ಅಥವಾ ಗಂಟಿಂದ? ಇವರಾಗ ಕೊಡಗು ಸೀಳು ಹೆಣ್ಣೋ ಗಂಡೋ ನನಗೆ ಗೊತ್ತಿಲ್ಲ. ಹಾ, ಮಿಂಚಿನ ಬೆಳಕಿನಲ್ಲಿ ಅವತ್ತು ನೀವೇನಾದ್ರೂ ವಿಶಿಷ್ಟವಾದ ನೋಡಿದ್ರ? ಇಲ್ಲ ಇವರ, ಅವಾಗ ನಾನು ನಿದ್ದೆ ಮಾಡ್ತಿದ್ದೆ. ಸ್ಮಾಲ್ ವಾಟರ್ ಅವತ್ತು ಬೇರೆ ಕೆಲಸನೂ ಇರ್ಲಿಲ್ಲ, ಮಳೆ ತುಂಬಾ ಬರ್ತಾ ಇತ್ತು,
ಅದಕ್ಕೆ ಸುತ್ತಮುತ್ತಲ ಸೌಧನ ಅನುಭವಿಸಲಿಕ್ಕೆ ಆ ಹುಡುಗರು ಹೇಳ್ತಾ ಇದ್ದಲ್ಲ, ಕತ್ಲಲ್ಲಿ ಏನು ಕಾಣಿಸೋದಿಲ್ಲ ಇವರು. ನೋಡೋ ಕಣ್ಣುಗಳು ಕತ್ಲೆ ಶಿವನಿಂದ ಸತ್ಯ ಗೋಚರವಾಗುತ್ತೆ. ಆ ದಿನ ರಾತ್ರಿ ನೀವು ಹುಟ್ಟಿನ ಶಿವರಾಮ ಅಂದ್ರೆ ಅಂದ್ರೆ ಯು ಮೀನ್ ನಾನು ಅಪರಾಧಿ ನೀವು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅಪರಾಧಿ ಯಾರು ಅಂತ ಗೊತ್ತಿದ್ದು ಹೇಳಿದೆ ಬಚ್ಚಿಟ್ರೆ ಅದು ಮಹಾಪರಾಧ. ಹುಟ್ಟಿಗೆ ನ್ಯಾಯ ಆಗಿದೆ. ಅವಳಿಗೆ ನ್ಯಾಯ ದೊರಕಿಸ್ಕೊಡೋದು ಕೇವಲ ಕೋರ್ಟಿನ ಧರ್ಮ ಅಲ್ಲ, ಎಲ್ಲರ ಧರ್ಮ. ಹೇ, ನೀವು ಅವಳನ್ನು ನೋಡಿದಾಗ ಏನಾದ್ರು ಬದಲಾವಣೆ ಕಂಡಿದ್ರ? ನಾನು ಆ ದಿನ ಸಂಜೆ ಕೊಟ್ಟಿದ್ದು ನೋಡಿದಾಗ ಅವ್ಳು ಕುಂಟ್ತಾ ಇದ್ಲು. ಬಹುಶಃ ಅವಳ ಕಾಲಿಗೆ ಅದು ಮುಳ್ಚುಚ್ಚಿರಬೇಕು ಅಂತ ಕಾಣುತ್ತೆ. ಮುಂದೆ ಚುಚ್ಚಿದ್ದು ಕಾಲಿಗೆಲ್ಲ ಸಂಜೆ ಅವಳ ಮನಸ್ಸು. ಮಿಸ್ಟರ್ ಗೌತಮ್, ನೀವೊಬ್ಬ ಗೌರ್ಮೆಂಟ್ ಸರ್ವೆಂಟ್, ಲೆಕ್ಚರರ್. ಚೆನ್ನಾಗಿ ಯೋಚನೆ ಮಾಡಿ ಅವತ್ತು ರಾತ್ರಿ ಏನ್ ನಡೀತು? ಆ ರಾತ್ರಿ ಜೋರ ಮಳೆ ಬಿದ್ದಿತ್ತು. ಆಮೇಲೆ ಏನ್ ನಡೀತು? ಆಮೇಲೆ ಆ ಬೆಳಿಗ್ಗೆ ಧರ್ಮ ರತ್ನಾಕರ್ ಹಾ, ಸಂಜೀವ್ ಜೊತೆಲಿ ನಾನು ನಿತ್ಯಾನಂದ ಸೇರಿ ಹೊರಟೋದ್ವಿ. ಯಾಕೆ? ಯಾತಕ್ಕೋಸ್ಕರ ಆ ಬೆಳಿಗ್ಗೆನೆ ಎಲ್ರು ಟಿವಿ ಖಾಲಿ ಮಾಡಿ ಹೋಗ್ಬೇಕಾಗ್ ಬಂತು? ಯಾಕೆ ಗಾಬರಿ ಆಗ್ತಿದ್ರ ಹೇಳಿ? ಆ ಮಾರನೇ ದಿವಸನೇ ನೀವು ಪ್ರವಾಸಿ ಮಂದಿರನ ಯಾಕೆ ಖಾಲಿ ಮಾಡಿ ಹೋದ್ರಿ? ಅದೇ ದಟ್ಸ್ ಆಲ್. ಯು ಕ್ಯಾನ್ ಗೋ. ನೀವೇ ಅಪರಾಧಿಗಳು ಅಂತ ಹೇಳೋದಕ್ಕೆ ಕೋರ್ಟ್ನ ಬಳಿ ಸಾಕಷ್ಟು ಸಾಕ್ಷಿ ಇಲ್ಲ. ಅಂದಾಕ್ಷ ನೀವು ನಿರಾಪರಾಧಿಗಳು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾನು ಜವಾಬ್ದಾರಿ. ನನ್ನ ಮರ್ಯಾದೆ ನನಗೆ ಮುಖ್ಯ. ಮುಂದಿನ ನನಗೆ ಆ ಬುಕ್ಕಿಂಗ್ ಕರ್ಕೊಂಡ್ಬಂದು ನನ್ನ ಬುಕ್ಕೆ ಪ್ರಕಾರ ಮಕ್ಕಳು ಮಾಡ್ತಾರೆ. ಆ ಹುಡುಗ ನಾನೇ ಅಪರಾಧಿ ಅಂತ ಹೇಳ್ತೀನಿ. ನಿಮ್ಮ ಹತ್ರ ಯಾವ ಆಧಾರವಿಲ್ಲ. ಐ ಆಮ್ ಇನ್ನೋಸೆಂಟ್, ಯುವರ್ ಆನರ್. ಐ ಆಮ್ ಇನ್ನೋಸೆಂಟ್. ನೀವು ಈ ಕೇಸಿಗೆ ಸಂಬಂಧಪಟ್ಟವರಲ್ಲಿ ಒಬ್ಬರಾಗಿರೋದ್ರಿಂದ ನಿಮ್ಮ ಸದ್ಯಕ್ಕೆ ಬಿಡುಗಡೆ ಇಲ್ಲ. ಐ ಆಮ್ ಸಾರಿ. ನಾನೊಬ್ಬ ನಿರುದ್ಯೋಗಿ. ಕೋರ್ಟು ಕಚೇರಿಯಿಂದ ಕೆಟ್ಟಕ್ಕೆ ಬಂದ್ರೆ ನನ್ನ ಭವಿಷ್ಯ ಬದಿಯೋಣ. ಕೋರ್ಟ್ ಇರೋದು ನ್ಯಾಯ ನೀಡೋಕೆ ವಿನಃ ಅನ್ಯಾಯ ಮಾಡೋದಕ್ಕಲ್ಲ. ಡೋಂಟ್ ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು. ನಿಮ್ ಸವಾಲ್ಗೆಲ್ಲ ನಾನು ಜವಾಬ್ ಕೊಡ್ತಾ ಇದ್ದಾರ. ಇನ್ನು ಎಷ್ಟು ದಿನ ಅಂತ ಈ ಕೋರ್ಟ್ ಅಲಿಬೇಕು ಸರ್? ನನ್ನ ತಂದೆ ಸೈಕೆಲ್ಲ ಹಾಳಾಗೋಗ್ಬಿಟ್ಟು, ವ್ಯಾಪಾರ ಎಲ್ಲ ಕೂಲಿಗೆ ಹೋಗ್ಬಿಟ್ಟು ಸರ್. ಈಗ ಖಂಡಿತ ಅರ್ಥ ಆಯ್ತಲ್ಲ ಸರ್, ನಾನು ನಿರಪರಾಧಿ ಅಂತ ನಾನು ಹೇಳಲ್ಲ ಸರ್, ಕೋರ್ಟ್ ಹೇಳಬೇಕು. ಆದ್ರೂ ಅಪರಾಧ ನಾನೇನು ಮಾಡಿಲ್ಲ. ನಾವು ನಿರ್ದಿಷ್ಟವಾದ ತೀರ್ಮಾನ ಕೊಡೋದಕ್ಕೆ ಮುಂಚೆ ಈ ಕೇಸಿಗೆ ಸಂಬಂಧಪಟ್ಟವರೆಲ್ಲ ಇರ್ಲೇಬೇಕು ಅನ್ನೋದು ನಿಯಮ. ನಾವೇನು ಮಾಡಬಹುದು? ಅಲ್ಲ ಸರ್, ಯು ಕ್ಯಾನ್ ಗೋ. ರೀ ಜಡ್ಜ್ ಸಾಹೇಬ್ರೆ, ಯಾವ ಪ್ರಪಂಚದಲ್ಲಿದ್ದೀರಾ? ಅಲ್ಲ ರೀ, ಕೋರ್ಟಿನ ವ್ಯವಹಾರ ಕೋರ್ಟ್ನಲ್ಲೇ ಬಿಟ್ಟು ಬನ್ನಿ ಅಂತ ನಿಮ್ಗೆ ಎಷ್ಟು ಸತಿಪ ಹೇಳೋದು? ಶೀಲಾ, ನಡೆದದ್ದು ನಡ್ಕಡೆನೆ ಮತ್ಬಿಡೋ ಹಾಗಿದ್ರೆ ಈ ಜಗತ್ತಿನ ಸ್ಥಿತಿ ಏನಾಗ್ತಿತ್ತು ಹೇಳೋದ್ ಕಷ್ಟ. ಆದ್ರೆ ಪುಟ್ಟ ವಿಷಯದಲ್ಲಂತೂ ತುಂಬಾ ಒಳ್ಳೇದೇ ಆಗ್ತಿತ್ತು. ಸೂಸೈಡ್ ಮಾಡ್ಕೊಂಡ? ಹೆಣ್ಣಿರೋದಕ್ಕೆ ಗಂಡಸನ್ ಕಾಟ ತಡಿಲಾರ್ದೆ ಏನೋ ಕೊಡ್ತಾನೆ. ನಾನು ನಾಟಕೀಯ ಸಫ್ ಹ್ಯಾಂಗೆ ಮದುವೆ ಕಾಣದ ಮೂಕ ಹುಡುಗಿನ ಯಾವನೋ ಅಯೋಗ್ಯ ರೇಪ್ ಮಾಡಿದಾನೆ. ಏನ್ ಮಾಡೋದು? ಹೇಳ್ಕೊಳಕ್ ಬಾಯಿ ಇಲ್ಲ, ತಡ್ಕೊಳಕ್ ಶಕ್ತಿ ಇಲ್ಲ. ವಾಟ್ ಇಸ್ ಆಕ್ಟಿಂಗ್? ವಾಟ್ ಇಸ್ ಆಕ್ಟಿಂಗ್? ಏನ್ರಿ ಜಡ್ಜ್ ಸಾಹೇಬ್ರೆ, ಹೆಣ್ಣು ಹುಟ್ಟಿದಾಗೆ ಶಾಂತಿ, ಸಹನ, ಶೀಲ ಅಂತ ಯಾಕೆ ಹೆಸರಿರ್ತಾರೆ ಹೇಳಿ? ಗಂಡಸು ಹೆಂಗಸಿನ ಮೇಲೆ ಅತ್ಯಾಚಾರ ಮಾಡುವಾಗ ಸುಮ್ಮನೆ ಇರ್ಲಿ ಅಂತ ತಾನೆ? ನೋಡಿ, ತಮಾಷೆ ಏನು ಅಂದ್ರೆ ಗಂಡಸ್ಗೆ ಮಾನಭಂಗದ ಭಯನೇ ಇಲ್ಲ. I know. A woman cannot rape a woman, but a man can. ಈಗ ಪುಟ್ಟಿ ವಿಷಯ ತಲೆ ತಿಂತಾ ಇದೆ. ದುಷ್ಕರ್ಮಿ ಯಾರು ಅಂತ ದೇವ್ರಿಗೆ ಗೊತ್ತು. ಆ 5 ಜನಗಳಲ್ಲಿ ಅವಳನ್ನು ಕೆರೆತವ್ರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಪುಟ್ಟಿ, ಅವಳಿಗೂ ಗೊತ್ತು ತನ್ನನ್ನು ಕೆರೆತವ್ರು ಯಾರು ಅಂತ. ಯಾಕೋ ಏನೋ ಸತ್ಯನ ಬಚ್ಚಿಡ್ತಾ ಇದ್ದಾಳೆ. ಇನ್ನೇನ್ ಮಾಡ್ತಾಳೆ? ಮಾಡಿರೋ ಮೂರ್ಖನೆ ಮುಂದೆ ಬಂದು ಒಪ್ಕೊಳ್ದೆ ಇದ್ರೆ, ಇಂಥವ್ ಬಂದು ಹೀಗ್ ಮಾಡ್ದ ಹಾಗ್ ಮಾಡ್ದ ಅಂತ ಸನ್ನೆ ಮಾಡಿ ಹೇಳಿದ್ರೆ ದುಡ್ಡು ಮಾಡ್ಲಾಗಲ್ಲ?
ಒಂದು ಹೆಣ್ಣು. ಹೆಣ್ಣಿನ ಬಲ್ಲವರು ಮಣ್ಣು ಅಂತಾರೆ. ಬಿತ್ತು ಬೀಜ ದೇವಾದ್ರೇನು ಮಾವಾದ್ರೇನು, ಬಿತ್ತದ್ದು ಬೆಳೆಯುವ ಧರ್ಮದೇವತೆ ಹೆಣ್ಣುರಿ. ಇಂಥ 3rd ಕ್ಲಾಸ್ ಗಂಡಸರು ಕಳ್ಳಿ ಕತ್ತಾಳೆ ಬಿತ್ತಿದ್ರೆ ಆ ಮೂಗಿ ತಾನೇ ಏನ್ ಮಾಡ್ತಾಳೆ ಹೇಳಿ? ಅವಳಿಗಾಗಿರೋ ಅನ್ಯಾಯದ ವಿಷಫಲ ಅವಳ ಹೊಟ್ಟೆಲಿ ಬೆಳೀತಾ ಇದೆ, ಕಣ್ಣಿ ಕಾಣಿಸ್ತಾ ಇದೆ. ಆದ್ರೆ ಅದಕ್ಕೆ ಕಾರಣ ಆದ ಮನುಷ್ಯ ಕಣ್ಣಿಂದ ಇದ್ದು ಕಾನೂನು ಇರ್ತಾ ಇದೆ. ವಾಟ್ ಎ ಟ್ರಾಜಿಡಿ, ವಾಟ್ ಎ ಟ್ರಾಜಿಡಿ. ಗಂಡಸು ಅವನ್ ಸುಖಕ್ಕೋಸ್ಕರ ಮಾಡ್ಕೊಂಡ್ರ ಆಯುಧ ಕಾನೂನು ರೀ. ಹೆಂಗಸು ಯಾವತ್ತಿದ್ರು ಅದಕ್ಕೆ ಬಲಿಯಾಗ್ತಾಳೆ. ಹೆಣ್ಣನ್ನ ಹೆಣ್ಣು ಅರ್ಥ ಮಾಡ್ಕೋತಾಳೆ, ಗಂಡಸು ಕೇವಲ ವಿವರಣೆ ಕೊಡ್ತಾನೆ ಅಷ್ಟೇ. ಅವತ್ತು ರಾತ್ರಿ ನೀನು ಎಲ್ಲಿದ್ದೆ? ಟಿವಿಲಿದೆ ಸರ್. ಏನ್ ಮಾಡ್ತಾ ಇದ್ದೆ? ವರಾಂಡಾಲ್ ಮಲಗಿದ್ದೆ ಸರ್. ಸರ್ಕಾರಿ ಟಿವಿ ಅಂದ್ರೆ ಬಡವರ ಬಂಗ್ಲೆ ಅಲ್ವರ. ಹುಟ್ಟಿಗೂ ನಿನಗೂ ಏನಾದ್ರು ಸಂಬಂಧ ಉಂಟಾ? ಉಂಟು ಸರ್. ಅವ್ರು ಮೂಗಿ ನಾನು ಮೂಗ ಅಷ್ಟೇ. ಅಪ್ಪ ಮಗು ಸಲ ಹೆಚ್ಕೊಂಡ್ಬಿಟ್ಟಾರ ಸರ್. ಏನಾದ್ರು ಕುಡಿಯೋ ಹಿಡಿಯೋ ಅಭ್ಯಾಸ ಉಂಟಾ? ಆಯ್ತು ಸರ್, ಎಲ್ಲ ಕುಡಿತಾರೆ ಬಿಡಿ ಸರ್. ಅವರೆಲ್ಲ ಹೊರಗೆ ಕುಡಿತಾರ, ನಾನು ಆಚೆ ಕಡೆ ಕುಡಿತೀನಿ ಅಷ್ಟೇ. ನೋಡು, ಟಿವಿ ಆಚೆ ಈಚೆ ಎಲ್ಲಾದ್ರೂ ಅವತ್ತು ನೀನು ಹುಟ್ಟಿ ನೋಡಿದ್ಯಾ? ಯಾರನ್ನ ಕೆಲ್ಸಿದ್ದಾರೆ ನಿನಗೆ ಗೊತ್ತಾ? ಗೊತ್ತು ಸರ್. ಅಕಸ್ಮಾತ್ ನೀನೇನಾದ್ರೂ ಅದನ್ನ ನೋಡಿದ್ಯಾ? ಸರ್ ನಾವು ಮೂಗ ಅದು ಈಗ ಗಟ್ಟಿಯಾಗೈತೆ. ಕಂಡಾಗ ಕಂಡಿದ್ರೆ ಆ ನಮ್ಮನ್ನು ಹುಟ್ಟಲಿಲ್ಲ ಅನ್ಸ್ಬಿಟ್ಟಿದೆ. ಸಾಕ್ಷಿ ಇಲ್ಲದೆ ಕೋರ್ಟ್ನಲ್ಲಿ ಕೇಸ್ ತೀರ್ಮಾನ ಆಗಲ್ವಲ್ಲ? ಸಾಕ್ಷಿ ಮಾಡಿಕೊಂಡು ಇಂಥ ಕೆಲಸ ಯಾವಾಗ ಮಾಡ್ತಾರ ಸರ್? ಸರ್, ದೇವರು ಅವನೇ ಅಂತ ಎಲ್ರು ನಂಬ್ತೀವಿ. ತೋರ್ಸಕ್ಕಾಯ್ತದ? ಆಗಲ್ಲ. ಹಾಗೇನೆ ಮೂಗಿ ಮರ್ಯಾದೆ ಮಣ್ಪಾಲಾಗೈತೆ. ಮಾಡೋರು ಯಾರು ತೋರ್ಸಕ್ಕಾಗ್ತಿಲ್ಲ ಸರ್. ನಮ್ಮ ಪಾಡಿಗೆ ನೀವೇ ದೇವ್ರು ಸರ್. ಮೂಗಿ ದಾರಿ ತೋರ್ಸೋದು ನಿಮ್ ಕೈಲಾಗೈತೆ. ಹಂಗಾದ್ರು ಮಾಡೋರಿಗೆ ನ್ಯಾಯ ಕೊಡ್ಸಿ ಸರ್, ನ್ಯಾಯ ಕೊಡ್ಸಿ. ನೋಡಮ್ಮ, ನಿನಗೆ ಮಾತು ಬರಲ್ಲ ಅಂತ ನನಗೆ ಗೊತ್ತು. ನೀಗೆ ಅಪರಾಧಿ ಯಾರು ಅಂತ ಚೆನ್ನಾಗಿ ಗೊತ್ತು. ಆದ್ರೆ ನೀನ್ ಸತ್ಯ ಬಿಟ್ಕೊಡ್ತಾ ಇಲ್ಲ. ಇಂಥ ನೀಚ ಕೆಲಸ ಮಾಡೋನು ಯಾರು ಅಂತ ತೋರಿಸಿ ನಮಗೆ ಸಹಾಯ ಮಾಡು. ನೋಡು, ಯೋಚನೆ ಮಾಡು. ನಿನ್ನ ದುಃಖ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಿನಗೋಸ್ಕರ ಅಲ್ಲದೆ ಹೋದ್ರು ನಿನ್ನಂತ ಅಪಾಯಕ ಹೆಣ್ಣುಗಳಿಗೋಸ್ಕರವಾಗಿ ಯಾರು ಅಪರಾಧಿ ಯಾರು ಅಂತ ತೋರಿಸು, 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 ತೋರಿಸು. ಎಲ್ಲೋ ಮೂಲೆಯಾಗಿ ಬಿದ್ದದ್ನೆಲ್ಲ ಎಳ್ಕೊಂಡ್ಬಂದು 10 ಜನ್ಮವನ್ನು ನಿಲ್ಲಿಸ್ದೆ. ಯಾರ ಮಾತಿಗೂ ಯಾರ ಕಂಟೆಗೂ ಹೋಗ್ದಿರೋರು ನಾವು. ನಮ್ಮಂತವ್ರಿಗೆ ಧರ್ಮ ಸಿಗುತ್ತೆ ಅಂತ, ಧರ್ಮ ದಾರಿ ತೋರಿಸ್ತೆ ಅಂತ ನಂಬಿಕೆ ಇದೆಯಾ? ಇಲ್ಲ, ಇಲ್ಲವೇ ಇಲ್ಲ. ಒಳ್ಳೆಯವನು ಒಳ್ಳೆದನ್ನು ಬಯಸೋ ನಮ್ಮ ಅಪ್ಪನ ಹುಚ್ಚು ನಂಬಿಕೆಯಿಂದ ನಾವು ಈ ತರ ಬೀದಿಗೆ ಬಿದ್ವಿ. ನನ್ನ ನೋವು ಸಂಕಟಗಳನ್ನ ನಮ್ಮ ಅಪ್ಪ ಅನುಭವಿಸ್ತವನೆ. ನನಗೆ ನ್ಯಾಯ ಸಿಗಲ್ವ ಅಂತ ಗೋಗರಿತಾವನೆ. ಆ ಮೊರೆ ನಿನಗೆ ಎಲ್ಲಿ ಕೇಳಿಸ್ತೈತೆ? ಕೇಳಿಸಿಲ್ಲ. ನಿನಗೇನು, ನಿನ್ನವ್ರಿಗೆ ನಿನ್ನ ಭಕ್ತರಿಗೆ ನೀನಿರ್ತೀಯ. ಹಣ ಇರೋರಿಗೆ ಹಣ ಇರುತ್ತೆ, ಬಲ ಇರೋರಿಗೆ ಬಲ ಇರುತ್ತೆ. ಆದ್ರೆ ನಮ್ಮಂತ ಬರೋರಿಗೆ ಏನಿರುತ್ತೆ ದೇವ್ರೆ? ನಮ್ಮಂತ ಅವ್ರನ್ನ ಯಾಕೆ ಹುಟ್ಟಿಸ್ದೆ? ಅದು ಅಲ್ದೆ ಅಂಗಡಿ ಉಳ್ಕೊಂಡ್ರೆ ಯಾಕೆ ಮಾಡ್ದೆ? ಹೇಳಲ್ಲ, ಹೇಳಕ್ಕಾಗಲ್ಲ. ನನ್ನ ಮುಂದೆ ನಿಂತಿದ್ದಾರೆ, ಏನು ಇಲ್ಲಿ ಹೋಗ್ಲಿ. ಅವನು ಯಾರಂತ ತೋರಿಸಿದ್ರೆ ಹಾಗೇನಾಗುತ್ತೆ? ನಮ್ಮ ಅಪ್ಪನ ದ್ವೇಷ ಹುಟ್ಟುತ್ತೆ. ಜಡ್ಜಿ ಸಾಹೇಬ್ರು ಅವಳು ಲಗ್ನ ಮಾಡ್ಕೊಂತ ಅವನಿಗೆ ಹೇಳ್ತಾರೆ. ಅವನ್ ಲಗ್ನ ಮಾಡ್ಕೊಳ್ದೆ ಹೋದ್ರೆ ಕೆಡ್ಸಿದ್ದಕ್ಕೆ ಶಿಕ್ಷೆ ಕೊಡ್ತಾರೆ. ಅಷ್ಟೇ ಸರ್. ಇಲ್ಲ ಇಲ್ಲ ಅಂತ ದೇವ್ರ ಮುಂದೆ ಪ್ರಮಾಣ ಮಾಡಿದ್ರೆ ಆ ಪುಣ್ಯಾತ್ಮ ಆ ತರ ಸುಳ್ಳು ಹೇಳ್ತಾ ಇದ್ರೆ ಅವನ್ನ ತೋರಿಸಿ ಮಾತ್ರ ಏನ್ ಪ್ರಯೋಜನ? ನನ್ ಲಗ್ನ ಮಾಡ್ಕೊಂಡು ಅವ್ನು ಸುಖವಾಗಿರ್ತಾನ? ಇಲ್ಲ ನಾನ್ ಸುಖ ಪಡ್ತೀನ? ಎಲ್ಲ ಸುಳ್ಳು. ಮನ್ಸ ಸೇರಿರ್ಬೇಕು ಅಂದ್ರೆ ಪ್ರೀತಿ ಇರ್ಬೇಕು. ಎಲ್ಲಿ ಹೋದ್ರೆ ಬೂದಿ ಆಗತ್ತೆ.
ಇಂಥ ರಕ್ತ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಆ ರಕ್ತ ಉರಿದಿದ್ರೆ ನನ್ನಂತ ಎಷ್ಟು ಜನರು ಬಾಳ ಹಾಳಾಗುತ್ತೋ. ಇಲ್ಲ, ನಾನು ತೋರ್ಸಲ್ಲ. ತಾಯಿ ಕಾವೇರಿಗೆ ಏರಿಳಿತ ಉಂಟು, ತಪ್ಪುತ್ತದೆಯೇ ನರರಿಗೆ ಹಣೆ ಬರ, ತಪ್ಪುತ್ತದೆಯೇ ನರರಿಗೆ. ಕತ್ತಲೆಯ ನಂತರವೇ ಬೆಳಕಿರುವುದನ್ನರಿತು, ಕತ್ತಲೆಯ ನಂತರವೇ ಬೆಳಕಿರುವುದನ್ನರಿತು, ಕತ್ತಲೆಗೆ ಅಂಜುವುದೇಕೆ ಓ ಜೀವವೇ, ಕತ್ತಲೆಗೆ ಅಂಜುವುದೇಕೆ. ತಾಯಿ ಕಾವೇರಿಗೆ ಏರಿಳಿತ ಉಂಟು, ತಪ್ಪುತ್ತದೆಯೇ ನರರಿಗೆ ಹಣೆ ಬರ, ತಪ್ಪುತ್ತದೆಯೇ ನರರಿಗೆ. ಢಗ ಢಗ ಉರಿವಂತ ಸೂರ್ಯನನ್ನೇ ಕರಿಮೋಡ ಕವಿಯೊಲ್ಲವೇ, ತನ್ನಗೆ ತೇಲುವ ಚಂದ್ರನನ್ನೇ ಅಮಾವಾಸ್ಯೆ ನುಂಗೊಲ್ಲವೇ, ಅಮಾವಾಸ್ಯೆ ನುಂಗೊಲ್ಲವೇ. ಆ ಸೂರ್ಯ ಚಂದ್ರರೇ ಗ್ರಹಚಾರಕ್ಕೀಡಾಗೆ, ತಪ್ಪುತ್ತದೆಯೇ ನರರಿಗೆ ಹಣೆ ಬರ, ತಪ್ಪುತ್ತದೆಯೇ ನರರಿಗೆ. ಮರುಳಾದ ಮುನಿ ಪತ್ನಿ ಅಹಲ್ಯಾದೇವಿ ಕಲ್ಲಾಗಿ ನಿಲ್ಲುವಂತಾಯ್ತೇ, ಅಂತಹ ಮಹತಾಯಿ ಆ ತುಳಸಿ ಮಾತೆ ಅಪಚಾರ ಸಹಿಸುವಂತಾಯ್ತೇ. ಅವರಂಥ ಮಹಿಮರೇ ಸಂಕಟಕ್ಕೆ ಗುರಿಯಾಗೆ, ತಪ್ಪುತ್ತದೆಯೇ ನರರಿಗೆ ಹಣೆ ಬರ, ತಪ್ಪುತ್ತದೆಯೇ ನರರಿಗೆ. ತಾಯಿ ಕಾವೇರಿಗೆ ಏರಿಳಿತ ಉಂಟು, ತಪ್ಪುತ್ತದೆಯೇ ನರರಿಗೆ ಹಣೆ ಬರ, ತಪ್ಪುತ್ತದೆಯೇ ನರರಿಗೆ.
ಮಲ್ಕೊಂಡ್ಯಾ? ಮಲ್ಕೊಂಡವ ಮಲ್ಕ. ಮಾವು ಮಾವು ಯಾಕೆ ಮಾವು ಯಾಕೆ ಮಾವು ಕೋರ್ಟು ಬೇಡ ಮಾವು ಕೋರ್ಟ್ ಹೋಗೋದು ಬೇಡ. ಹಾಕಿತ್ತೇನೋ ಆಗೋಯ್ತು, ಎಲ್ಲ ಮರ್ತು ಬಿಡೋಣ. ಮಾವ ಆ ಮಗುನ ಪುಟ್ಟಿ ಹೊಟ್ಟೆಲ್ ಬೆಳೀತಿರೋ ಮಗುನ ನಾನ್ ಸಾಕ್ತೀನಿ. ಪುಟ್ಟಿನ ಆ ಮಗುನ ನಾನ್ ಸಾಕ್ತೀನಿ ಮಾವು, ನಾನ್ ಸಾಕ್ತೀನಿ. ಕೃಷ್ಣ ಕೃಷ್ಣ ಏನಂತಿದ್ಯೋ? ನಾನ್ ಕೇಳಿದ್ ನಿಜನ ನಿಜನ? ಸಾಕು ಮಗು ಸಾಕು. ಪುಟ್ಟಿ ಪುಟ್ಟಿ ಎಲ್ಲಿದ್ಯಾ? ಎಲ್ಲಿದ್ಯಾ? ಧರ್ಮ ದಾರಿ ತಪ್ಪು ಅನ್ಕೊಂಡಿದ್ದೆ. ಇಲ್ಲ ಇಲ್ಲ, ಧರ್ಮಾತ್ಮ ಬಂದ, ಧರ್ಮ ದಾರಿ ತೋರ್ತು, ಧರ್ಮಕ್ಕೆ ಜಯ ಆಯ್ತು. ಪುಟ್ಟಿ ಪುಟ್ಟಿ ಎಲ್ಲಿದ್ಯಾ? ಎಲ್ಲಿದ್ಯಾ ಪುಟ್ಟಿ? ನರಸಯ್ಯ ಹುಟ್ಟಿ, ನರಸಯ್ಯ ಹುಟ್ಟಿ, ನರಸಯ್ಯ ಹುಟ್ಟಿ, ನರಸಯ್ಯ ಹುಟ್ಟಿ, ನರಸಯ್ಯ ಹುಟ್ಟಿ. Thank you.